ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಜ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಾರದ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಅಜಮಠ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಕುಟ್ಟಪ್ಪ ನಮಸ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡದೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSಗೆ ಶತಮಾನದ ಸಂಭ್ರಮ, 100 ವರ್ಷ ಪೂರೈಸಿದ ಸಂಭ್ರಮದಲ್ಲಿದೆ. ಆ ಪ್ರಯುಕ್ತ ದೇಶಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘಟನೆಗಳು ಹಮ್ಮಿಕೊಂಡು ಬರ್ತಾ ಇದ್ದಾವೆ. ಅದರ ಭಾಗವಾಗಿ ಹಿಂದೂ ಸಂಗಮ ಅನ್ನೋದ ಕಾರ್ಯಕ್ರಮ ನಾಡಿನೆಲ್ಲರೇ ನಡೀತಾ ಇದೆ. ಒಂದೊಂದು ಪ್ರದೇಶಕ್ಕೆ ತಕ್ಕನಾಗಿ ಗ್ರಾಮವಾರು, ಮಂಡಲವಾರು, ಜಿಲ್ಲಾವಾರು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗ್ತಾ ಇದೆ. ಇತ್ತೀಚೆಗೆ ಕುಶಾಲನಗರದಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ನಡೆದ ವಿಚಾರವಾಗಿ ಅದು ದೊಡ್ಡ ಮಟ್ಟದ ಸುದ್ದಿ ಆಗಲಿಲ್ಲ. ಅದು ಸುದ್ದಿ ಆದ ವಿಚಾರ ಏನು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮದಲ್ಲಿ ಶಾಸಕ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಲ್ಲಿದ್ದವ್ರ ಜೊತೆಗೆ ಬೆರೆತು ಒಂದಷ್ಟು ಹೊತ್ತನ್ನು ಕಳೆದಂಥ ವಿಚಾರ ಕೇವಲ ಕೊಡಗು ಜಿಲ್ಲೆ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ಒಂದು ಅರ್ಥದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಕೇರಳದ ಮಾಧ್ಯಮಗಳು ಇದೇನೋ ದೊಡ್ಡ ತಪ್ಪು ಅನ್ನೋಂಥ ನಿಟ್ಟಿನಲ್ಲೂ ಆಯ್ತೇನೋ ಅನ್ನೋ, ಪ್ರಮಾದ ಆಯ್ತೇನೋ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡಿದ್ವು. ಅಷ್ಟಕ್ಕೂ ಇದು ಕಾಂಗ್ರೆಸ್ ಶಾಸಕರು ಮಾಡಬಾರ್ದು ತಪ್ಪನ್ನು ಮಾಡಿದ್ರ? ಹಿಂದೂ ಕಾರ್ಯಕ್ರಮಕ್ಕೆ ಶಾಸಕರು ಹೋಗಿದ್ದೇ ತಪ್ಪ? ಇಷ್ಟೆಲ್ಲ ಚರ್ಚೆ ಆಗುವಂತಹ ಅಗತ್ಯತೆ ಈ ವಿಚಾರವಾಗಿ ಇದೆಯಾ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಈ ಬಗ್ಗೆ ಮಾತಾಡೋಣ. ಕುಟುಂಬವರ ಕಳೆದ 1 ವಾರದಿಂದ ನೀವು ಕೂಡ ನೋಡ್ತಾ ಇದ್ದೀರಿ ಬೆಳವಣಿಗೆಯನ್ನು. ಮಂತರ್ಗೌಡ ಅವರು ಹಿಂದೂ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿರೋದು ಇದು ಮೊದಲೇನಲ್ಲ. ಹಿಂದೂ ಸಂಘಟನೆಗಳ ಕಾರ್ಯಕ್ರಮ ಇರ್ಬೋದು ಅಥವಾ ಹಿಂದೂ ಬೆಂಬಲಿತ ಕಾರ್ಯಕರ್ತರ ಕಾರ್ಯಕ್ರಮಗಳಿಗೆ ಹೋಗ್ತಿರುವಂಥ ಬೆಳವಣಿಗೆ. ಮೊನ್ನೆ ನಡೆದಂತಹ ಬೆಳವಣಿಗೆಯನ್ನು ನೋಡಿದಾಗ ಈ ಶಾಸಕರು ಹೋಗೋದೇ ತಪ್ಪ ಹಿಂದೂ ಕಾರ್ಯಕ್ರಮಗಳಿಗೆ? ತಪ್ಪು ಅಂತ ಹೇಳೋದಕ್ಕಿಂತ ಇದು ಒಂದು ಕಾಂಗ್ರೆಸ್ನಲ್ಲಿರುವಂತಹ ಸ್ಪಷ್ಟತೆಯ ಕೊರತೆ ಅಂತ ಹೇಳೋದನ್ನು ಹೇಳಬೇಕಾಗುತ್ತದೆ. ಹಿಂದೂ ಸಂಗಮ ಕಾರ್ಯಕ್ರಮ ಏನು ಆಗ್ತದೆ, ನೀವು ಹೇಳಿದ ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ದೇಶಾದ್ಯಂತ ಹಳ್ಳಿಗಳಲ್ಲಿ ಹಿಂದೂ ಸಂಗಮದ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಳ್ತಾ ಇದೆ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಮೂಲಕ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಬಹುತೇಕ ನೀವು ಹೇಳಿದ ಹಾಗೆಯೇ ಈಗ ಬಹುಶಃ ಚರ್ಚೆ ಆಗ್ತಿರುವ ರೀತಿಯಲ್ಲೇ ಡಾಕ್ಟರ್ ಮಂತರ್ಗೌಡರವರು ಕುಶಾಲನಗರದಲ್ಲಿ ಆಯೋಜಿಸಿದಂತಹ ಹಿಂದೂ ಸಂಗಮ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವಂಥದ್ದು, ಕೇಸರಿ ಸಾಲನ್ನು ಹಾಕಿಸಿಕೊಂಡಿರುವಂಥದ್ದು, ಕಾರ್ಯಕರ್ತರುಗಳೊಂದಿಗೆ ಅಥವಾ ಸ್ವಯಂ ಸೇವಕರೊಂದಿಗೆ ಅಥವಾ ಅಲ್ಲಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರೊಂದಿಗೆ ಬೆರೆತ ರೀತಿಯನ್ನು ನೋಡಿ ಕಾಂಗ್ರೆಸ್ಸನ್ನು ಪ್ರಬಲವಾಗಿ ಬೆಂಬಲಿಸ್ತಾ ಬರುವವರು, ಸಿದ್ಧಾಂತದ ಕಾರಣಕ್ಕಾಗಿ ಬೆಂಬಲಿಸುವವರು ಅಥವಾ ಹಿಂದೂ ವಿರೋಧವಾದ ನಿಲುವನ್ನು ಹೊಂದಿರುವಂಥವರು ಇದನ್ನು ವ್ಯಾಪಕವಾಗಿ ವಿರೋಧ ಮಾಡ್ತಿರುವುದನ್ನು ಸಹ ನಾವು ಗಮನಿಸ್ಬೋದು. ಅದರೊಂದಿಗೆ ಅವರನ್ನು ಸಮರ್ಥನೆ ಮಾಡ್ತಿರುವಂಥವರು ಸಹ ಕಾಂಗ್ರೆಸ್ ಪಕ್ಷದಲ್ಲಿರ್ಬೋದು, ಅವರ ಹಿತೈಷಿಗಳಿರ್ಬೋದು ಅಥವಾ ಬೆಂಬಲಿಗರಿರ್ಬೋದು, ಹಿಂದೂ ಕಾರ್ಯಕ್ರಮಗಳಿಗೆ ಶಾಸಕರು ಹೋಗಬಾರ್ದಾ ಅಂತ ಹೇಳುವ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಸಹ ಅದನ್ನೇ ಕೇಳಿದಿರಿ, ಹಿಂದೂ ಕಾರ್ಯಕ್ರಮಕ್ಕೆ ಶಾಸಕರು ಹೋಗೋದು ತಪ್ಪಾ ಅಂತೇಳಿ. ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗಷ್ಟೇ ನಾವು ಸರಿತಪ್ಪುಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಇವಾಗ ಶಾಸಕರು ಮಡಿಕೇರಿ ಕ್ಷೇತ್ರದ ಶಾಸಕರಾದ ನಂತರನ ಬೆಳವಣಿಗೆಯಲ್ಲಿ ನಾವು ನೋಡಬೇಕಾದ್ರೆ ಅಥವಾ ಚುನಾವಣೆಗೆ ಮೊದಲು ಮಡಿಕೇರಿ ಜನೋತ್ಸವ ದಸರಾ ಸಂದರ್ಭದಲ್ಲಿ ಮಡಿಕೇರಿ ದಸರಾ ಮಂಟಪದಲ್ಲಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಂದು ಮಂಟಪದ ದೇವಾಲಯಗಳಿಗೆ ಹೋಗಿ ಅಲ್ಲಿ ತನ್ನ ವೈಯಕ್ತಿಕವಾದಂಥ ದೊಡ್ಡ ಮಟ್ಟದ ದೇಣಿಗೆಯನ್ನು ನೀಡುವುದರ ಮೂಲಕ ಪ್ರತಿಯೊಂದು ಸಮಿತಿಗೂ ಬೆನ್ನು ತಟ್ಟಿ ಬೆಂಬಲ ನೀಡಿ ಬಂದಿರುವಂಥವ್ರು ಈ ಹಿಂದಿನ ಶಾಸಕರುಗಳಿರ್ಬೋದು ಅಥವಾ ರಾಜಕೀಯ ನೇತಾರರಿರ್ಬೋದು. ಡಾಕ್ಟರ್ ಮಂತರ್ಗೌಡರವರು ವೈಯಕ್ತಿಕವಾಗಿ ಕೊಟ್ಟಷ್ಟು ನೆರವನ್ನು ಮತ್ತೊಬ್ಬ ಜನಪ್ರತಿನಿಧಿ ಕೊಡಲಿಲ್ಲ, ಮತ್ತೊಬ್ಬ ರಾಜಕಾರಣಿ ಕೊಡಲಿಲ್ಲ. ಆ ಕಾರಣಕ್ಕಾಗಿ ದಶಮಂಟಪ ಸಮಿತಿಗೆ ಮತ್ತು ಆ ಇಡೀ ವ್ಯಾಪ್ತಿಯಲ್ಲಿ ಮಡಿಕೇರಿ ವ್ಯಾಪ್ತಿಯ ಜನತೆಗೆ ಒಂದು ದೊಡ್ಡ ದಸರಾ ಕಾರ್ಯಕ್ರಮಕ್ಕೆ ಇವರು ಬೆಂಬಲ ನೀಡಿದ್ದಾರೆ ಅಂತ ಹೇಳುವುದಂತ ಬಂತು. ಅದರೊಂದಿಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಗಣೇಶೋತ್ಸವ ಸಮಿತಿಗಳು ಏನು ಗಣೇಶ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಆ ಸಂದರ್ಭದಲ್ಲೂ ಸಹ ಅವರನ್ನು ಭೇಟಿ ಮಾಡಿದಂಥ ಎಲ್ಲ ಗಣೇಶೋತ್ಸವ ಸಮಿತಿಗಳಿಗೂ ಅವರು ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಡ್ತಾ ಬಂದಿರೋದನ್ನು ನಾವು ಗಮನಿಸ್ಬೋದು. ಅದರೊಂದಿಗೆ ಮುತ್ತಪ್ಪ ದೇವರ ಹಬ್ಬಗಳೇನ ಸಂದರ್ಭದಲ್ಲಿರ್ಬೋದು, ಆ ಸಂದರ್ಭದಲ್ಲೂ ಅವರನ್ನು ಆಹ್ವಾನ ಮಾಡಿದವರು ಅಥವಾ ಅವರನ್ನ ದೇಣಿಗೆ ಕೊಟ್ಟವರಿಗೂ ಅವರಿಗೂ ಅವರು ದೊಡ್ಡ ಮಟ್ಟದ ದೇಣಿಗೆಗಳನ್ನು ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ. ಅದರೊಂದಿಗೆ ಊರಿನ ಹಬ್ಬಗಳಿರ್ಬೋದು, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಖುದ್ದು ಪಾಲ್ಗೊಂಡಿದ್ದಾರೆ. ಮತ್ತು ಅವರಿಗೆ ಆರ್ಥಿಕ ನೆರವನ್ನು ಸಹ, ವೈಯಕ್ತಿಕವಾದ ಆರ್ಥಿಕ ನೆರವನ್ನು ಸಹ ಒದಗಿಸಿದ್ದಾರೆ. ಆ ಯಾವ ಸಂದರ್ಭದಲ್ಲೂ ಸಹ ಚರ್ಚೆ ಆಗಲಿಲ್ಲ.
ಅವರು ಯಾವುದೇ ದೇವಸ್ಥಾನಗಳಿಗೆ ಹೋದ ಬಗ್ಗೆ ಚರ್ಚೆ ಆಗಿರಲಿಲ್ಲ, ದಸರಾಕ್ಕೆ ಹೋದ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಆಗಿಲ್ಲ, ಗಣೇಶೋತ್ಸವ ಮೂರ್ತಿಗೆ ಉತ್ಸವ ಮೆರವಣಿಗೆ ಸಂಬಂಧಪಟ್ಟಾಗ ಅವರಿಗೆ ಕೊಟ್ಟ ದೇಣಿಗೆ ಬಗ್ಗೆ ಆಗಲಿ, ಅಲ್ಲಿ ಪಾಲ್ಗೊಂಡ ಬಗ್ಗೆ ಆಗಲಿ ಯಾವುದೇ ಚರ್ಚೆ ಆಗಿಲ್ಲ. ಅವರು ಪಾಲ್ಗೊಂಡ ಯಾವುದೇ ಧಾರ್ಮಿಕ ಕೈಂಕರ್ಯಗಳ ಬಗ್ಗೆನೂ ಯಾವುದೇ ಆಕ್ಷೇಪಗಳು ವ್ಯಕ್ತವಾಗಲಿಲ್ಲ. ಹಿಂದೂ ಸಂಗಮಕ್ಕೆ ಯಾಕೆ ಆಕ್ಷೇಪ ವ್ಯಕ್ತವಾಯಿತು ಅಂತ ಹೇಳಿದ್ರೆ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಈ ಆಯೋಜಿತ ಕಾರ್ಯಕ್ರಮದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕರು ಪಾಲ್ಗೊಂಡ್ರು ಅಂತ ಹೇಳುವಂಥದ್ದು ಟೀಕೆಗೆ ಇವತ್ತು ಒಳಗಾಗಿರುವಂಥದ್ದು, ಅಥವಾ ಅದನ್ನ ಪ್ರಶ್ನೆಗೆ ಒಳಗಾಗಿರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸ್ತಾ ಬಂದಿರುವಂಥ, ರಾಜಕೀಯ ಶಕ್ತಿಯನ್ನು ತುಂಬಿರುವಂಥ ಅಲ್ಪಸಂಖ್ಯಾತ ಸಮುದಾಯ, ಅದರಲ್ಲೂ ಮುಸ್ಲಿಂ ಸಮುದಾಯದವರು ಇದನ್ನು ವ್ಯಾಪಕವಾಗಿ ಪ್ರಶ್ನೆ ಮಾಡೋಕ್ಕೆ ಆರಂಭಿಸಿದ್ದಾರೆ. ಕಾಂಗ್ರೆಸ್ ಶಾಸಕರಾಗಿ ಈ RSS ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತ ಅಂತ ಹೇಳಿ, ಹೋಗೋದು ಸರಿನಾ ಅಂತ ಹೇಳೋದನ್ನ ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಯನ್ನ ಈ ಶಾಸಕರು ಹಿಂದೂ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದಾರೆ, ಅದನ್ನ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳುವ ರೀತಿಯಲ್ಲಾಗಲಿ, ಹಿಂದೂ ಧಾರ್ಮಿಕ ಕೈಂಕರ್ಯಗಳಿಗೆ ಅಡ್ಡಿಪಡಿಸ್ತಾರೆ ಅಂತ ಹೇಳೋ ರೀತಿಯಲ್ಲಿ ತಿಳ್ಕೊಳ್ಳುವಂಥದ್ದು ತಪ್ಪಾಗುತ್ತದೆ. ಇದರಲ್ಲಿ ಸ್ಪಷ್ಟವಾಗಿ ಇರುವಂಥದ್ದು RSS ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕರು ಪಾಲ್ಗೊಂಡ್ರು ಅಂತ ಹೇಳುವಂಥದ್ದು. ಆ ಕಾರಣಕ್ಕಾಗಿಯೇ ಇದು ಬಹು ಚರ್ಚೆ ಆಗ್ತಾ ಇರುವಂಥದ್ದು. ಕೇರಳ ಮಾಧ್ಯಮದಲ್ಲೂ ಬಂದಿರುವಂಥದ್ದು. ಈಗ ಕೆಲವು ಮುಸ್ಲಿಂ ಸಮುದಾಯವನ್ನು ದೊಡ್ಡ ಮಟ್ಟದಲ್ಲಿ, ಅಲ್ಪಸಂಖ್ಯಾತ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವಂಥ ಮಾಧ್ಯಮ ಸಹ ಇದನ್ನೊಂದು ದೊಡ್ಡ ರೀತಿಯ ಸುದ್ದಿಯನ್ನು ಮಾಡಿ ಅದರ ಬಗ್ಗೆ ಚರ್ಚೆ ಆಗುವಂಗೆ ಅಥವಾ ಅವರ ಆಕ್ಷೇಪಗಳನ್ನ ವ್ಯಕ್ತಪಡಿಸುವ ರೀತಿಯಲ್ಲಿ ಅದನ್ನು ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದು. RSS ನೇರವಾಗಿ ಸಾಕಷ್ಟು ಜನ ಕೇಳ್ತಾರೆ, ಇದು RSS ಕಾರ್ಯಕ್ರಮ ಅಲ್ಲ, ಎಲ್ಲೂ RSS ಬ್ಯಾನರ್ನಲ್ಲಿ ಕಾರ್ಯಕ್ರಮ ಆಗಿಲ್ಲ, ಹಿಂದೂ ಜಾಗರಣ ವೇದಿಕೆ ಕಾರ್ಯಕ್ರಮ ಅಲ್ಲ, ವಿಶ್ವ ಹಿಂದೂ ಪರಿಷತ್ತು ಕಾರ್ಯಕ್ರಮವಲ್ಲ, ಬಜರಂಗ ದಳದ ಕಾರ್ಯಕ್ರಮವಲ್ಲ, ಹಾಗಾಗಿ ಒಂದು ಊರಿನಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಆಗ್ತಿರೋದಕ್ಕೆ ಹೋಗುವುದರಲ್ಲಿ ತಪ್ಪೇನಿದೆ ಅಂತೇಳಿ ಇದು ವಿಷಯದ ಆಳವಾಗಿ ಅರಿವಿಲ್ಲದವರು ಅಷ್ಟೇ ಹೇಳಕ್ಕೆ ಸಾಧ್ಯ ಆಗುವಂಥದ್ದು. RSS ಮಾಡುವಂಥ ಬಹುತೇಕ ಎಲ್ಲ ಕಾರ್ಯಚಟುವಟಿಕೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಮಿತಿಗಳ ಮೂಲಕ ಬೇರೆ ಬೇರೆ ಹೆಸರಿನಲ್ಲಿ ಅವರು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಬಂದಿರೋದನ್ನು ಅದನ್ನು ತುಂಬ ಒಳಗೆ ಹೋದಾಗ ಸೂಕ್ಷ್ಮವಾಗಿ ಗಮನಿಸಿದಾಗಷ್ಟೇ ನಿಮಗೆ ಅರಿವಾಗುವಂಥದ್ದು. ಸೇವಾ ಕಾರ್ಯಕ್ಕೆ ಸಂಬಂಧಪಟ್ಟಾಗೂ ಸಮಿತಿ ಇದೆ, ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋ ಸಂಘಟನೆ ಇದೆ, ಹಲವಾರು ಸಂಘಟನೆಗಳು RSS ಅಧೀನದಲ್ಲಿ ಅಥವಾ RSS ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಮಾಜದ ಬಹುತೇಕರಿಗೆ ಅದರ ಅರಿವುಗಳಿಲ್ಲ. RSS ಅನ್ನ ಪ್ರಬಲವಾಗಿ ವಿರೋಧಿಸುವವರು ಸಹ ಆ ಅಂಗಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದು ಇದೆ, ಅದರ ಸವಲತ್ತು ಪಡ್ಕೊಂಡಿದ್ದು ಇದೆ, ಅದರ ಬೆನಿಫಿಷರ್ ಆದವರು ಇದ್ದಾರೆ, ಅದರೊಟ್ಟಿಗೆ ಗುರುಸ್ಕೊಂಡವರು ಇದ್ದಾರೆ. ಅವರಿಗೆ ಅರಿವಿಲ್ಲ, RSS ಅನ್ನು ವಿರೋಧ ಮಾಡ್ತಾರೆ, ಅದರೊಳಗೆ ಸೇರ್ತಾ ಇದ್ದಾರೆ. RSS ಒಂದು ಹಿಂದೂ ಧರ್ಮದ ಸಂರಕ್ಷಣೆಯ ಉದ್ದೇಶದೊಂದಿಗೆ ರಾಷ್ಟ್ರ ಪ್ರೇಮವನ್ನ ಪ್ರಬಲವಾಗಿ ವಾದಿಸ್ತಾ ಇರುವಂಥದ್ದು, ರಾಷ್ಟ್ರೀಯತೆಯನ್ನ ಪ್ರಮುಖ ಅಜೆಂಡವಾಗಿ, ವ್ಯಕ್ತಿಗಿಂತ ದೇಶ ಮುಖ್ಯ ಅಂತ ಹೇಳಿದನ್ನು ಕಲಿಸ್ಕೊಂಡು ಸ್ವಯಂ ಸೇವಕರನ್ನ ರಾಷ್ಟ್ರಾದ್ಯಂತ ಸಂಘಟನೆ ಮಾಡುವಂಥ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಒಂದು ಸಂಘಟನೆ, ಅನ್ರಿಜಿಸ್ಟರ್ಡ್ ಸಂಘಟನೆ ಆಗಿ ಇವತ್ತು RSS ದೊಡ್ಡ ಮಟ್ಟದ ಗುರುತಿಸುವಿಕೆಯನ್ನು ಪಡ್ಕೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ RSS ನಿಷೇಧಿತ ಆದರೂ ಸಹ ಮತ್ತೆ ಅದು ಚಾಲುಗೊಂಡು ಮತ್ತೆ ಅದು ಪರಿಣಾಮಕಾರಿಯಾಗಿ ಕೋಟ್ಯಾಂತರ ಜನ ಇವತ್ತು ಸ್ವಯಂ ಸೇವಕರಾಗಿ RSSನಲ್ಲಿ ಗುರುತಿಸಿಕೊಂಡಿರುವಂಥದ್ದು ಇದ್ದಾರೆ. ಕಾಂಗ್ರೆಸ್ ಶಾಸಕ ಪಾಲ್ಗೊಂಡಿದ್ದು ಸರಿಯಾ ತಪ್ಪ ಅಂತ ಹೇಳೋದಾದರೆ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು ಕೇವಲ ಡಾಕ್ಟರ್ ಮಂತರಗೌಡರ್ ಅವರಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಹಲವಾರು ಕಾಂಗ್ರೆಸ್ ಶಾಸಕರುಗಳು, ಸಚಿವರುಗಳು ಈ RSSಗೆ ಪರೋಕ್ಷವಾಗಿ ಬೆಂಬಲ ಮಾಡ್ತಾ ಬಂದಿರುವುದನ್ನು ನಾವು ಗಮನಿಸಬಹುದು. ಸಾಕಷ್ಟು ಕಾರ್ಯಕ್ರಮಗಳ ಆಯೋಜನೆ ಸಂದರ್ಭದಲ್ಲೂ ಸಹ ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಡುವಂಥದ್ದು, ಕಾರ್ಯಕ್ರಮದ ಆಯೋಜನೆಗೆ ನೆರವು ನೀಡುವುದನ್ನು ಸಹ ಅವರು ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಇವುಗಳೆಲ್ಲ ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಚುನಾವಣೆಯಲ್ಲಿ ಗೆಲ್ಲಬೇಕು, ಸಿದ್ಧಾಂತಗಳಿಗಿಂತ ಕ್ಷೇತ್ರದಲ್ಲಿ ನನ್ನ ಗೆಲುವು ಮುಖ್ಯ ಆಗುತ್ತೆ, ಆ ಗೆಲುವಿಗೆ ಯಾವುದು ಅಡ್ಡಿ ಬರಬಾರ್ದು, ಅಡೆತಡೆಗಳು ಆಗಬಾರ್ದು ಅಂತ ಹೇಳುವ ಮೂಲ ಉದ್ದೇಶ ಕಾರಣ ಇಟ್ಟುಕೊಂಡು ಈ ಎಲ್ಲ ಪ್ರೋಸೆಸ್ ಅನ್ನ ಮಾಡ್ತಾರೆ. ಒಬ್ಬ ಚುನಾವಣೆಯಲ್ಲಿ ಸ್ಪರ್ಧಿಸುವವನಷ್ಟೇ ದಸರಾಗಳಿಗೆ, ಗಣೇಶೋತ್ಸವಕ್ಕೆ, ದೇವರ ವಾರ್ಷಿಕೋತ್ಸವಕ್ಕೆ ದೇಣಿಗೆ ಕೊಡುವಂತ ಪರಿಸ್ಥಿತಿ ಯಾಕೆ ಬರುತ್ತೆ? ರಾಜಕಾರಣಿಗಳಲ್ಲಿ ಬೇರೆ ಯಾವ ರಾಜಕಾರಣಿಗಳು ಯಾಕೆ ಕೊಡೋಲ್ಲ? ಅಥವಾ ಅವನು ಏನಾದರೂ ಕೊಡೋದಿದ್ರೆ ಅವನ ಕ್ಷೇತ್ರ ವ್ಯಾಪ್ತಿಗೆ ಅವನು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಅಲ್ಲಿಗೆ ಫೋಕಸ್ ಮಾಡ್ತಾನೆ. ಅದರಲ್ಲಿ ಅವನ ಸ್ವಾರ್ಥವೇ ಮುಖ್ಯವಾಗಿರುತ್ತದೆ. ನಮಗೆ ಸೇವಾ ಕೈಂಕರ್ಯ ಅಂತ ಅದೇನಾಗುತ್ತೆ ಅಂದ್ರೆ, ಇನ್ನೊಂದು ಅವರ ಸ್ವಂತ ದುಡಿಮೆಯ ಹಣವನ್ನು ಕೊಡ್ತಾರೆ ಅಥವಾ ಅವರ ಸಂಪಾದನೆಯನ್ನು ಕೊಡ್ತಾರೆ ಅಂತ ಯಾರು ಪ್ರಶ್ನೆ ಮಾಡುವಂಗಿಲ್ಲ, ಅದು ಅವನ ಆಯ್ಕೆ ಅಂತ ಹೇಳುವ ರೀತಿಯಲ್ಲಿ. ಆದರೆ ಅವರು ಅವರ ಸ್ವಾರ್ಥಕ್ಕಾಗಿ ಅದನ್ನು ಬಹುತೇಕ ಸಂದರ್ಭಗಳಲ್ಲಿ ಮಾಡ್ತಾರೆ. ಅಥವಾ ಅದರ ಕೆಲವು ವಿರಳ ಸಂಖ್ಯೆಯಲ್ಲಿ ಜನರಷ್ಟೇ ಇರ್ಬೋದು, ತಮ್ಮ ಸಂಪಾದನೆಯಲ್ಲಿ, ಉದ್ಯಮದಲ್ಲಿ ಇರ್ಬೋದು, ವ್ಯವಹಾರಗಳಲ್ಲಿರ್ಬೋದು, ವೈಯಕ್ತಿಕ ಬೇರೆ ಬೇರೆ ವೃತ್ತಿಯಲ್ಲಿರುವಂಥ ಆದಾಯವನ್ನು ಒಂದಿಷ್ಟು ಧಾರ್ಮಿಕ ಕೈಂಕರ್ಯಗಳಿಗೆ ಅಥವಾ ಸಮಾಜ ಸೇವಾ ಕಾರ್ಯಗಳಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕ್ರೀಡೆಗೆ ಈ ರೀತಿ ಸಪೋರ್ಟಿಗಾಗಿ ಕೊಡುವಂಥದ್ದು, ನಿಸ್ವಾರ್ಥವಾಗಿ, ಏನು ಉದ್ದೇಶಗಳಿಲ್ಲದೆ, ಚುನಾವಣೆ ಉದ್ದೇಶ ಆಗಲಿ ಫಲಾಪೇಕ್ಷೆ ಇಲ್ಲದೆ ಹೆಲ್ಪ್ ಮಾಡುವಂಥವರು ಸಹ ಒಂದಿಷ್ಟು ಸಮಾಜದಲ್ಲಿದ್ದಾರೆ. ಮತ್ತು ನಾನು ಅದನ್ನೇ ಶಾಸಕರು ಈ ಕಾರ್ಯಕ್ರಮದ ಪಾಲ್ಗೊಂಡ ವಿಚಾರ ಸಂಬಂಧಪಟ್ಟಾಗ ಇದನ್ನು ದೊಡ್ಡ ಅಪರಾಧಗಳಲ್ಲ. ಬಹುಶಃ ನಾವು ಹಿಂದೆ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತಾಡಿದೀವಿ,
ಸುಜಾ ಕುಶಲಪ್ಪ ಅವರು ಪೊನ್ನಣ್ಣ ಅವರೊಟ್ಟಿಗೆ ಏನು ಬೆಂಗಳೂರಿಗೆ ಹೋದು ಏನು ಹೆಚ್ಚು ಚರ್ಚೆಗೆ ಒಳಗಾಯಿತು. ಆ ನಂತರ ರಾಜ್ಯ ಮಟ್ಟದಲ್ಲಿ ಅದು ಚರ್ಚೆಗೆ ಒಳಗಾಯಿತು, ಪಕ್ಷದ ವೇದಿಕೆಯಲ್ಲೂ ಚರ್ಚೆ ಆಗುವಂಥ ಹಂತಕ್ಕೆ ಹೋಯಿತು. ಇದನ್ನ ಸೂಕ್ಷ್ಮವಾಗಿ ಕಾರ್ಯಕರ್ತರುಗಳು ಅರ್ಥಕೊಳ್ಬೇಕಾಗುತ್ತೆ. ನಾವು ಯಾಕೆ ಬಡಿದಾಡೋದು, ಸಂಬಂಧಗಳನ್ನು ಮುರಿದುಕೊಳ್ಳುವಂಥದ್ದು, ಕೌಟುಂಬಿಕ ಕಲಹಗಳಿಗೆ ರಾಜಕೀಯ ಕಾರಣ ಆಗೋದು, ಬೇರೆ ಬೇರೆ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಸೇರಿದಲ್ಲಿ ಪಕ್ಷದ ಇಟ್ಟುಕೊಂಡು ಪಕ್ಷದ ನಾಯಕರನ್ನು ಇಟ್ಟುಕೊಂಡು ಅವರ ಪರವಾಗಿ ವಾದ ಮಾಡ್ತಾ ಅವರಿಗಾಗಿ ಸ್ನೇಹ ಬಾಂಧವ್ಯನ ಕಳೆಕೊಳ್ಳುವಂಥದ್ದು, ಸಂಘರ್ಷ ಮಾಡೋದು, ಹೊಡೆದಾಡುವಂಥದ್ದು, ಈ ಹಂತಗಳಿಗೆ ಯಾಕೆ ಹೋಗ್ತಾರೆ? ದಾಯಾದಿ ಕಲಾಗಳಿಗೂ ಸಹ ಇವತ್ತು ರಾಜಕೀಯಗಳು ಸಹ ಕಾರಣ ಆಗ್ತಿರುವಂಥದ್ದನ್ನು ನಾವು ಕಾಣಬಹುದು. ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಎಲ್ಲ ಹೇಳುವಂಥದ್ದು ರಾಜಕಾರಣಿಗಳು ಮಾಡುವಂಥದ್ದು ಅವರ ಗೆಲುವಿಗಾಗಿ ಎಲ್ಲ ತಂತ್ರಗಳನ್ನು ಮಾಡೋದಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರಿಗೆ ಗೆಲುವಿಗೆ ಯಾವುದು ಅಡೆತಡೆಗಳು ಇರಬಾರ್ದು, ಅದೆಲ್ಲವೂ ನಿವಾರಣೆ ಆಗಬೇಕು, ತನ್ನ ಗೆಲುವು ಮುಂದೆನೂ ಸಹ ಖಾತ್ರಿ ಮಾಡಿಸ್ಕೊಳ್ಬೇಕು ಅಂತ ಹೇಳೋದು ಅಷ್ಟೇ ಉದ್ದೇಶಗಳಿರುತ್ತೆ. ಇದು ಏನು ಇದಕ್ಕೆ RSS ಕಾರ್ಯಕ್ರಮದ ಕಾಂಗ್ರೆಸ್ನ ನಿಲುವಿನಲ್ಲಿರುವ ಕೊರತೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, RSS ಅನ್ನ ಪ್ರಬಲವಾಗಿ ಇವತ್ತು ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ವಿರೋಧಿಸ್ತಾ ಬಂದಿರೋದನ್ನು ನಾವು ಗಮನಿಸಬಹುದು. ಎಲ್ಲೆಲ್ಲ ಸಿಕ್ಕುವ ಅವಕಾಶಗಳು ಸಿಗುತ್ತೆ ಅಲ್ಲಿ RSS ಅವರನ್ನ ಅವರು ಕಟುವಾಗಿ ಟೀಕಿಸ್ತಾ ಬಂದಿರೋದನ್ನು ನೋಡಬಹುದು. ಅದೇ ರೀತಿ BK ಹರಿಪ್ರಸಾದ್ ಅವರು ಸಹ ಅಷ್ಟೇ, ಏನೇ ಚಟುವಟಿಕೆ ನಡೆದರೆ ಬಿಜೆಪಿಯನ್ನ ಬೈಯುವ ಬದಲು ಅವರು RSS ಅನ್ನು ಬೈತಾರೆ. ಬಿಜೆಪಿಯವರೇ ಶಾಸಕರೇ ತಪ್ಪು ಮಾಡಲಿ, ಕಾರ್ಯಕರ್ತರೇ ಮಾಡಲಿ, ಮುಖಂಡರೇ ಮಾಡಲಿ, ಇದರ ಹಿಂದೆ RSS ಅಂತ ಹೇಳೋದನ್ನ ಪ್ರಬಲವಾಗಿ ವಿರೋಧಿಸ್ತಾ ಬಂದಿದ್ದಾರೆ. ಒಂದಿಷ್ಟು ನಾಯಕರು ಇದನ್ನ ಪ್ರಬಲವಾಗಿ ವಿರೋಧಿಸ್ತಾ ರಾಜಕೀಯವಾಗಿ ಅದು ನಮ್ಮ ಶತ್ರು ಅಂತ ಹೇಳುವ ರೀತಿಯಲ್ಲಿ ಅದನ್ನ ಬಿಂಬಿಸ್ತಾ ಹೋದಾಗ, ಇನ್ನೊಂದು ಕಡೆ ಈ ಸಂಘಟನೆ ಕಾರ್ಯಕ್ರಮದಲ್ಲಿ ಉಳಿದವರು ಪಾಲ್ಗೊಂಡಾಗ ಸಹಜವಾಗಿ ಇದು ಪಕ್ಷದ ಮುಖಂಡರುಗಳಲ್ಲಿ ನಿಲುವಿನಲ್ಲಿ ಸ್ಪಷ್ಟತೆ ಇಲ್ಲ, ಉನ್ನತ ಮಟ್ಟದಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಹೇಳೋದನ್ನು ಸೋಚುತ್ತೆ. ಯಾಕೆಂದ್ರೆ ಸ್ವತಃ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆಗಿರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶಾಸನ ಸಭೆಯೊಳಗೆ RSS ಗೀತೆ ಸದಾ ವತ್ಸಲೆ ಇದನ್ನ ಹಾಡ್ತಾರೆ. ಅವರು ಒಂದು ಸಲದ ಎರಡೆರಡು ಸಲ ಅವರು ಶಾಸನ ಸಭೆಯೊಳಗೆ ಅದನ್ನ ಹಾಡ್ತಾರೆ. ಅದನ್ನ ಇಡೀ ವ್ಯಾಪಕವಾಗಿ ಅದು ಪ್ರಚಾರ ಆಗುತ್ತೆ. ಇವಾಗೂ ಸಹ ಡಾಕ್ಟರ್ ಮಂತರಗೌಡ ಬಂದಿದ್ರು ಸಹ ದೊಡ್ಡ ಮಟ್ಟದಲ್ಲಿ ಪರಿವಾರದ ಕಾರ್ಯಕರ್ತರುಗಳು ಸಂಭ್ರಮ, ಹಿಂದೂ ಅಂತ ಹೇಳಿದ್ರೆ ಹೀಗಿರ್ಬೇಕು, ನಾವು ಹಿಂದೂ ಪಕ್ಷ ಅತೀತವಾಗಿ ನಾವು ಹೀಗೆ ವರ್ತ ಮಾಡಬೇಕು, ಬಿಜೆಪಿಯಲ್ಲಿ ಇರುವವರೇ ಈ ತರ ನಮಗೆ ಸಂಘದ ಕಾರ್ಯಕ್ರಮಗಳಲ್ಲಿ ಇಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳೋದಿಲ್ಲ, ಇದು ಮಾದರಿ ಅಂತ ಹೇಳೋ ರೀತಿಯಲ್ಲಿ ಅವರೊಂದಿಷ್ಟು ಅದನ್ನ ಪ್ರಚಾರ ಮಾಡಿಕೊಂಡ್ರು. ಹೀಗಾಗಿ ಕಾಂಗ್ರೆಸ್ಸಿನ ನಾಯಕರುಗಳ ನಿಲುವಿನ ಸ್ಪಷ್ಟತೆ ಇಲ್ಲದಿರುವಂಥದ್ದು ಈ ಎಲ್ಲ ವಿದ್ಯಮಾನಗಳಿಗೆ ಕಾರಣ ಅಂತ ಹೇಳ್ತೇನೆ. ನನಗೆ ಅದೇ ಅನ್ಸೋದು, ಈ ರಾಜಕಾರಣಿಗಳು ನಮ್ಮ ಹಳೇ ಸಂಪ್ರದಾಯಬದ್ಧ ಆ ಕಠೋರ ನಿಲುವನ್ನು ಈಗಲೂ ಕೂಡ ಅಳವಡಿಸಿಕೊಂಡು ರಾಜಕಾರಣವನ್ನು ನಡೆಸಬೇಕಾ, ಅಥವಾ ಎಲ್ಲರನ್ನೂ ಕೂಡ ಸಾಮರಸ್ಯದಿಂದ ತೆಗೆದುಕೊಂಡು ಹೋಗುವಂಥದ್ದು? ಅಲ್ಲಿ ಯಾವುದೇ ವಿರೋಧ ಘೋಷಣೆ ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಸಂಭ್ರಮದ ಕಾರ್ಯಕ್ರಮ ಮಾತ್ರ ಇತ್ತು, ಅಲ್ಲಿಗೆ ಮಂತ್ರಗೌಡ ಹೋದರು. ಒಂದು ವೇಳೆ ಅಲ್ಲಿ ಬೇರೆ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿಕೊಂಡು ವಿರೋಧ ಮಾಡ್ಕೊಂಡು ಏನೋ ಕಾರ್ಯಕ್ರಮ ಮಾಡಿದ್ರೆ ಅದು ಬೇರೆ ಆಯಾಮದಲ್ಲಿ ಚರ್ಚೆ ಮಾಡ್ಬೋಯಿತ್ತು. ಆದರೆ ಎಲ್ಲರನ್ನು ತೆಗೆದುಕೊಂಡು ಹೋಗೋ, ಎಲ್ಲ ಒಂದು ಸಮಚಿತದಿಂದ ಯೋಚನೆ ಮಾಡುವಂತಹ ರಾಜಕಾರಣದ ಅಗತ್ಯತೆ ಇದೆಯಾ, ಅಥವಾ ಹಿಂದೆ ಒಂದು ದಶಕದ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಒಬ್ಬ ಆಗೋದಿಲ್ಲ ಅಂತ ಹೇಳಿದ್ರೆ ಅವನು ಆಗೋದಿಲ್ಲ, ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಆ ಪರಸ್ಪರ ಸಂಬಂಧ ಬೇರೆ, ರಾಜಕಾರಣ ಬೇರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇರೆ ಬೇರೆ ಇದರಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ರಾಜಕಾರಣ ಅಗತ್ಯತೆ ಇದೆ ಅಂತ ಅನಿಸುತ್ತೆ ಇಂಥದನ್ನು ನೋಡಿದಾಗ? ಹೌದು, ಇದರಲ್ಲಿ ನಾವು ಮಂತರಗೌಡ ಅವರ ವಿಚಾರಕ್ಕೆ ತೆಗೆದುಕೊಂಡ್ರೆ ಇದರಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ಒಂದು ಅಧ್ಯಾಯ, ಅದು ಒಂದು ವಿಶೇಷವಾದಂಥ ಅಧ್ಯಾಯ ಅಂತ ಹೇಳ್ಬೋದಲ್ಲ. ಯಾಕೆಂದರೆ ಡಾಕ್ಟರ್ ಮಂತರಗೌಡ ಅವರ ತಂದೆ ಇವಾಗ ಪ್ರಸ್ತುತ JDSನ ಅರಕಲಗೂಡು ಶಾಸಕರು. ಅವರು ಪ್ರಥಮವಾಗಿ BJPಯಿಂದ ಶಾಸಕರಾಗಿ ಆಯ್ಕೆಯಾದವರು, ತದನಂತರ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾದವರು, ತದನಂತರ JDS ಇಂದ ಆಯ್ಕೆಯಾದರು. ಒಬ್ಬ ವ್ಯಕ್ತಿ 3 ಪಕ್ಷದಿಂದನೂ ಶಾಸಕರಾದಂಥ ವ್ಯಕ್ತಿ. ಅದರೊಂದಿಗೆ ಅದೇ ಮಂತರಗೌಡ ಅವರು ಇವರು ವಾಲೆ ಮಂಜು ಅವರ ಮಗ. ಒಂದೇ ಮನೆಯಲ್ಲಿ JDS ಶಾಸಕರು ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇದ್ದಾರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಬೆಂಗಳೂರು ನಿವಾಸಕ್ಕೆ ವಾಲೆ ಮಂಜು ಅವರ ಮನೆಗೆ, ಅದು ಮಂತರಗೌಡ ಎಲ್ಲ ಒಟ್ಟಿಗೆ ಇರುವಂಥ ಮನೆಗೆ ಇವರು ನಿಖಿಲ್ ಕುಮಾರಸ್ವಾಮಿ ಅವರು JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು, JDSನ ಭವಿಷ್ಯದ ನಾಯಕ, ಅವರು ಮನೆಗೆ ಹೋಗ್ತಾರೆ. ಅದು ಮಾಧ್ಯಮದಲ್ಲಿ ವರದಿ ನಾನು ನೋಡಿದೆ, ಒಂದು ಪತ್ರಿಕೆಯಲ್ಲಿ ಮುದ್ರಿತ ಆಗಿತ್ತು. JDS ಪಕ್ಷದ ಸಂಘಟನೆಯ ಬಗ್ಗೆ ಹಿರಿಯ ನಾಯಕರಾದ ಮಂಜು ಅವರೊಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ಮಾಡಿದ್ರು ಅಂತ. ಫೋಟೋದ ಮಧ್ಯದಲ್ಲಿ ಡಾಕ್ಟರ್ ಮಂತರಗೌಡ ನಗಾಡ್ತಾ ಇದ್ದಾರೆ ಫೋಟೋದಲ್ಲಿ. ಬಹುಶಃ ಈ ವರದಿಗಾರರಿಗೆ ಅವನು ಯಾರು ಅಂತ ಅವರು ಯಾರು ಅಂತೇಳಿ ಅರಿವಿಲ್ಲದೆ ಬರೆದಿರುವಂತ ಚಾನ್ಸಸ್ ಇರುತ್ತದೆ. ಈಗ JDS 2 ಪಕ್ಷದ ಮುಖಂಡರುಗಳ ಬಗ್ಗೆ ಅಷ್ಟೇ ಉಲ್ಲೇಖ ಮಾಡಿದ್ದಾರೆ, ಅವ್ರ ಬಗ್ಗೆ ಉಲ್ಲೇಖ ಇಲ್ಲ. ನಾನು ಇದರ ಈ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದಾಗ ಅದು ರಾಜಕೀಯವೇ ಬೇರೆ, ವೈಯಕ್ತಿಕ ಬಾಂಧವ್ಯವೇ ಬೇರೆ ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕಂದ್ರೆ ವೈಯಕ್ತಿಕ ಜೀವನ ವೈಯಕ್ತಿಕವಾಗಿ ಇಟ್ಕೊಳ್ಬೇಕಾಗುತ್ತೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ವೈಯಕ್ತಿಕ ಸಂಬಂಧದ ಆಧಾರದಲ್ಲಿ ಮಂಜು ಅವರ ಮನೆಗೆ ಬಂದಿರೋದಾದ್ರೆ ಅಲ್ಲಿ ಮಂಜು ಅವರ ಫ್ಯಾಮಿಲಿ ಅವರು ಇರ್ಬೋದು ಅಥವಾ ಮಂತರ ಫ್ಯಾಮಿಲಿ ಅವ್ರ ಕುಟುಂಬದಷ್ಟು ಒಟ್ಟಿಗೆ ಇರಬೇಕಾದ್ರೆ ಇದು ಯಾವುದೇ ಚಿತ್ರೀಕರಣ ಆಗದ ಹಾಗೆ ರೀತಿಯಲ್ಲಿ ಅದು ಗೌಪ್ಯವಾಗಿ ಇಟ್ಕೊಳ್ಬೇಕಾದ್ರೆ ಸಾರ್ವಜನಿಕವಾಗಿ ಅದು ಬರದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದೆ. ಅಟ್ಲೀಸ್ಟ್ ಅದಾದ್ರೂ ಮಾಡಬೇಕಾಗುತ್ತೆ.
ಸಹಜವಾಗಿ JDS ಪಕ್ಷದ ವಿದ್ಯಮಾನ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಶಾಸಕ ಏನ್ ರಾಜಕೀಯ ಮಾಡುವಂತ ಒಂದು. ಅದರೊಂದಿಗೆ ಡಾಕ್ಟರ್ ಮಂತರಗೌಡರವರ ಸೋಮರಪೇಟೆ ನಿವಾಸಕ್ಕೆ ಮೈಸೂರು ಕೊಡಗಿನ ಸಂಸದರಾದಂಥ ಬಿಜೆಪಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭೇಟಿ ನೀಡಿದರು ಕುಟುಂಬದ ಸದಸ್ಯರೊಂದಿಗೆ. ಅದು ಕೌಟುಂಬಿಕ ಭೇಟಿ, ಸ್ನೇಹ ಸಂಬಂಧಗಳು, ಮೈಸೂರು ಅರಮನೆಯವರೊಂದಿಗೆ ಸಾಕಮ್ಮ ಅವರ ಕುಟುಂಬಸ್ಥರ ಬಾಂಧವ್ಯ ಹಿಂದಿನಿಂದಲೂ ಇದೆ. ರಾಜ್ಯಕ್ಕೆ ರಹಿತವಾಗಿಯೂ ಅಥವಾ ರಾಜ್ಯಕ್ಕೆ ಹೊರತಾಗಿಯೂ ಅವರ ಸಂಬಂಧಗಳು, ಸ್ನೇಹಚಾರಗಳು ಸಹಜವಾಗಿ ಇದ್ದೇ ಇದೆ. ಅವರು ಭೇಟಿ ನೀಡಿದ ಬಿಜೆಪಿ ಮತ್ತು ಕಾಂಗ್ರೆಸ್, ಬಿಜೆಪಿಯ ಸಂಸದರು, ಕಾಂಗ್ರೆಸ್ಸಿನ ಶಾಸಕರು ವೈಯಕ್ತಿಕವಾಗಿ ಅವರು ಒಂದೇ ನಿವಾಸದಲ್ಲಿ ಸೇರಿ ಒಂದು ಕುಟುಂಬದ ಸಮ್ಮೇಳನ ಆಗುತ್ತೆ. ಸಹಜವಾಗಿ ಅದು ಎರಡೂ ಯೋಚನೆ ಮಾಡುವಾಗ ನಾವು ಅದನ್ನ ಯೋಚನೆ ಮಾಡುವಂತ ವಿಚಾರ. ಯಾಕೆಂದ್ರೆ ಅಥವಾ ನಾನು ಮತ್ತೆ ಇದನ್ನ ಹೇಳುವಂಥದ್ದು, ಕಾರ್ಯಕರ್ತರುಗಳಿಗೆ ಇದರ ಅರಿವಿರಬೇಕಾಗುತ್ತೆ. ನಾವು ಹೇಗಿರಬೇಕು ಅಂತ ಹೇಳೋದನ್ನ ಕಾರ್ಯಕರ್ತರುಗಳು ಇದನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ರಾಜಕೀಯ ಇದು ಪಕ್ಷದ ಸಿದ್ಧಾಂತದ ಆಧಾರದಲ್ಲಿ ರಾಜ್ಯಕ್ಕೆ ನಡೀತಾ ಇಲ್ಲ, ನಿಲುವಿನ ಆಧಾರದಲ್ಲಿ ರಾಜ್ಯಕ್ಕೆ ನಡೀತಿಲ್ಲ. ಚುನಾವಣಾ ರಾಜಕೀಯ ಅಂತ ಹೇಳುವಂಥದ್ದು ಗೆಲುವಿಗೆ ಅಷ್ಟೇ ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳೋದನ್ನ ಇದು ಪ್ರತಿಬಿಂಬಿಸ್ತಿದೆ. ನಿಜವಾಗಲೂ ಈಗ ಏನಾಗುತ್ತೆ ಅಂದರೆ ಒಂದೊಂದು ಪಕ್ಷಗಳು ಸಿದ್ಧಾಂತ ಕಾರಣಕ್ಕಾಗಿ ಇರುತ್ತೆ. ಈಗ JDS, ಕಾಂಗ್ರೆಸ್ ಅಂತ ಹೇಳಿದ್ರೆ ಜಾತ್ಯತೀತ ಪಕ್ಷ, ಸರ್ವರನ್ನು ಒಳಗೊಂಡ ಪಕ್ಷ, ಎಲ್ಲರೂ ಇರಬೇಕು, ಎಲ್ಲರಿಗೂ ಆಶ್ರಯ ಕೊಡಬೇಕು ಅಂತ ಹೇಳೋ ಕಾರಣಕ್ಕಾಗಿಯೇ JDS ಬಿಂಬಿತ ಆಗಿದೆ. ಆ ಕಾರಣಕ್ಕಾಗಿ ಅಹಿಂದ ವರ್ಗದವರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ನೀಡುತ್ತಾ ಬಂದಿರುವಂಥದ್ದು. ಬಿಜೆಪಿ ಅದೇ ರೀತಿಯಲ್ಲಿ ಹಿಂದುತ್ವದ ಪ್ರತಿಪಾದಕರಾಗಿಯೇ ಈಗ ಅಯೋಧ್ಯೆ ರಾಮ ಮಂದಿರದ ವಿಚಾರವನ್ನು ಇಟ್ಟುಕೊಂಡೇ ಪಕ್ಷ ದೊಡ್ಡ ರೀತಿಯಲ್ಲಿ ಸಂಘಟನೆ ಆಗಿದ್ದು. ಲಾಲಕೃಷ್ಣ ಅಡ್ವಾಣಿ ಅವರು ರಥೋತ್ಸವದ ಮೂಲಕನೇ ಪಕ್ಷವನ್ನು ಇಡೀ ದೇಶದಲ್ಲಿ ರಾಮ ರಥಯಾತ್ರದ ಮೂಲಕನೇ ಪಕ್ಷಕ್ಕೆ ಸಂಘಟನೆ ಆಗಿದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುವ ವಿಚಾರ ಇದ್ರೂ ಸಹ ಬಿಜೆಪಿಯ ಮುಖಂಡರುಗಳು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಪಡೆದಿರುವಂಥದ್ದು, ಅವಕಾಶವನ್ನು ಪಡೆದಿರುವುದು ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲಿ. ಆ ವಿದ್ಯಮಾನಗಳಿಂದಲೇ ಹಿಂದೂ ಮತಗಳು ಸಂಘಟಿತರಾಗಿ ಅವತ್ತು ಎಲ್ಲರೂ ಬಿಜೆಪಿಯ ದೊಡ್ಡ ಮಟ್ಟದಲ್ಲಿ ಸಂಸದರುಗಳು, ಶಾಸಕರುಗಳಾಗಿ ಆಯ್ಕೆಯಾಗಿದ್ದು. ಕೊಡಗಿನಲ್ಲೂ ಸಹ ಟಿಪ್ಪು ಜಯಂತಿ ವಿರುದ್ಧವಾದ ಕಾರಣಕ್ಕಾಗಿಯೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತ್ ಬಿಜೆಪಿ ಬೆಂಬಲಿತರು ದೊಡ್ಡ ಪ್ರಮಾಣದಲ್ಲಿ ಪಡೆದಿರುವಂಥದ್ದು ಅಷ್ಟೇ, ಶಾಸಕರ ಚುನಾವಣೆಯಲ್ಲಿ ಮತವನ್ನು ಪಡೆದಿರುವಂಥದ್ದು ಸಹ. ಆ ಒಂದು ಸಿದ್ಧಾಂತದ ವಿಚಾರಗಳು ಬಂದಾಗ ಈ ನಿಲುವುಗಳೆಲ್ಲ ಒಂದು ವೈರುಧ್ಯಗಳಾಗುತ್ತದೆ, ಅಥವಾ ನಿಲುವಿಗೆ ಅಥವಾ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ವಿದ್ಯಮಾನ ಇರುತ್ತೆ. ಅದರೊಂದಿಗೆ ನಾವು ಇನ್ನೂ ಸಹ ಗಮನಿಸಬೇಕಾಗುತ್ತೆ, ಮಂಜು ಅವರು, ಮಂತರಗೌಡರವರು ಕೊಡಗಿನಿಂದ ಸ್ಥಳೀಯ ಸಂಸ್ಥೆಗಳಿಂದ MLC ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದ ಸಂದರ್ಭದಲ್ಲಿ ಮಂಜು ಅವರು ಬಿಜೆಪಿ ಪಕ್ಷದೊಳಗಿದ್ರು. ಅವರು ತೆರೆಮರೆಯಲ್ಲಿ ಮಗನ ಗೆಲುವಿಗಾಗಿ ಎಲ್ಲ ಕೆಲಸಗಳನ್ನು ಮಾಡಿರುವಂಥದ್ದು ತೆರೆಮರೆಯಲ್ಲಿ ಮಂಜು ಅವರೇ. ಒಬ್ಬ ಮಗನ ಗೆಲುವಿಗಾಗಿ ಅವರು ಶ್ರಮ ಪಟ್ಟಿದ್ದಾರೆ. ಒಬ್ಬ ತಂದೆಯಾಗಿ ಮಗನ ಗೆಲುವಿಗೆ ಶ್ರಮಿಸುವುದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಅವರು ಕೆಲಸ ಇದ್ದಿದ್ದು ಬಿಜೆಪಿಯಲ್ಲಿ, ಕೆಲಸ ಮಾಡ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ಅದನ್ನು ಹೇಗೆ ರಾಜಕೀಯವಾಗಿ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಒಂದೇ ಮನೆಯಲ್ಲಿ ಇದ್ವಿ ಅಂತ ಹೇಳಿಕೊಂಡು ನಾವು ಅವ್ರು ಸತ್ರು ಆಗಿ ಅಂತ ಹೇಳೋಕ್ಕಾಗಲ್ಲ. ಏನು ಸಂದೇಶವನ್ನು ಕೊಡುವಂಥದ್ದು ಇದರೊಳಗೆ? ಇದು ವೈರುಧ್ಯಗಳು, ರಾಜಕೀಯವಾಗಿ ವೈರುಧ್ಯಗಳನ್ನು ಅವರು ಬೆಳೆಸ್ತಾ ಇದ್ದಾರೆ, ಅಥವಾ ಜನರಿಗೆ ಒಂದು ತರ್ಕಕ್ಕೆ ನಿಲುಕದ ರೀತಿಯಲ್ಲಿ ಆ ವಿದ್ಯಮಾನ ನಡೀತಾ. ಅವ್ರ ಮೇಲೆ ಆನಂತರ ಬಿಜೆಪಿ ಶಿಸ್ತು ಸಮಿತಿಯವರು ಕ್ರಮ ತೆಗೆದುಕೊಳ್ಳುವಂಥದ್ದು, ನೋಟಿಸ್ ಮಾಡುವಂಥದ್ದು ಆಯಿತು. ನಿಮಗೆ ದಾಖಲೆಯಲ್ಲಿ ಸಿಗ್ಲಿಕ್ಕಿಲ್ಲ, ಏನು ನಾನು ಮಾಡಿಲ್ಲ ಅಂತ ಹೇಳ್ಬೋದು. ಆನಂತರ ಅವರು ಪಕ್ಷವನ್ನು ತೊರೆದ್ರು, ಅವರು ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಅವರು ಶಾಸಕರುಗಳಾಗಿ ಆಯ್ಕೆ ಆಗಿರುವಂಥದ್ದು ಸಹ ನಾವು ಗಮನಿಸಬಹುದು. ಆ ರೀತಿಯಲ್ಲೇ ನಾನು ಹೇಳುವಂಥದ್ದು, ತುಂಬ ಬದಲಾವಣೆಗಳನ್ನು ಮಡಿಕೇರಿ ಕ್ಷೇತ್ರದಲ್ಲಿ ನಾವು ಕಾಣ್ಬೋದು ರಾಜಕೀಯವಾಗಿ. ಈ ಬೆಳವಣಿಗೆ ನಂತರ ಅದರ ಮೊದಲು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಈಗಾಗಲೇ ಸ್ಪರ್ಧಿಸಿರುವವರು, ಮುಂದೆ ಸ್ಪರ್ಧಿಸಬೇಕು ಅಂತ ಹೇಳುವವರು ಅಥವಾ ಅವರ ಬೆಂಬಲಿಗರು, ಅಷ್ಟು ಜನರನ್ನು ಹೊರತುಪಡಿಸಿ ಬಹುತೇಕ ಜನರು ಮಂತರಗೌಡರವರು ಬಿಜೆಪಿಗೆ ಬಂದ್ರೆ ಒಳ್ಳೇದು ಅಂತ ಹೇಳುವ ನಿಲುವು, ಅಥವಾ ಬಿಜೆಪಿಗೆ ಬರ್ತಾರೆ ಅಂತ ಹೇಳುವ ಮೊದಲು ಕೂಡ ದೊಡ್ಡ ಚರ್ಚೆ ಆಗ್ತಾನೆ ಇದೆ. ಅವ್ರು ಬರ್ತಾರೆ ಅಂತ ಹೇಳುವಂಥದ್ದು. ಈ ಮಂತರಗೌಡರವರು ನಾನು ಅದಕ್ಕೆ ವಿಶೇಷವಾದಂಥ ರಾಜಕೀಯ ಅಧ್ಯಾಯ ಅಂತ ಹೇಳಿದೆ. ಯಾಕೆಂದ್ರೆ ಆ ಕಾರಣಕ್ಕಾಗಿಯೇ. ಅದರೊಂದಿಗೆ ಕಳೆದ ಬಾರಿ ಅವರು MLA ಚುನಾವಣೆ ಸಂದರ್ಭದಲ್ಲಿ ಟಿಕೆಟಿಗೆ ಆಕಾಂಕ್ಷಿಯಾಗಿದ್ದ ಸಂದರ್ಭದಲ್ಲೂ ಸಹ ಅವ್ರಿಗೆ ಟಿಕೆಟ್ ಸಿಗದಿದ್ರೆ JDSಗೆ ಸ್ಪರ್ಧೆ ಮಾಡ್ತಾರೆ. ತಂದೆ ಅಲ್ಲಿ ಅರಕಲಗೂಡಿಂದ JDS ಸ್ಪರ್ಧೆ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಅವ್ರಿಗೆ JDS ಟಿಕೆಟ್ ಸಿಗೋದು ದೊಡ್ಡ ಸಮಸ್ಯೆ ಅಲ್ಲ, ಕಾಂಗ್ರೆಸ್ ಟಿಕೆಟ್ ಕೊಡದಿದ್ರೆ ಅವ್ರಿಗೆ ಬರ್ತದೆ ಅಂತ ಹೇಳಿ ಆಯಿತು. ಅದರೊಂದಿಗೆ ಈ ಎಲ್ಲ ಕಾಲಘಟ್ಟಗಳಲ್ಲಿ ಈ ಚರ್ಚೆಗಳು ಆಗಿದೆ. ಮಂತರ್ ಅವರು ಕಾಂಗ್ರೆಸ್ ತೊರೆದು JDSಗೆ ಬರ್ತಾರೆ, ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬರ್ತಾರೆ, ಇದೆಲ್ಲ ಕಾಲಘಟ್ಟಗಳಲ್ಲಿ ಚರ್ಚೆ ಆಗಿದೆ. ಯಾಕೆಂದ್ರೆ ಇದೆಲ್ಲೂ ಕೇಂದ್ರೀಕೃತವಾಗಿರೋದು ತಂದೆಯ ಕಾರಣಕ್ಕಾಗಿ. ಬಿಜೆಪಿಯಲ್ಲಿ ಅವರು ಶಾಸಕರಾಗಿದ್ದಾಗಲೂ ಇವರು ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಆವಾಗೂ ಅವರು ಅದೇ ರೀತಿಯ ಮಾತುಗಳನ್ನು ಕೇಳಬೇಕಾಯಿತು. ಕಾಂಗ್ರೆಸ್ ಅಲ್ಲಿ ಇದ್ದಾಗೂ ಅದೇ ರೀತಿಯ ಮಾತುಗಳನ್ನ ಕೇಳುವಂಗಾಯಿತು. JDS ಅಲ್ಲಿ ಇದ್ದಾಗೂ ಸಹ ಈಗ ಬಿಜೆಪಿಗೆ ಹೋಗುವಂಥದ್ದು ಸಾಧ್ಯಾಸಾಧ್ಯತೆಗಳ ಬಗ್ಗೆನೂ ಚರ್ಚೆ ನಡೀತಾ ಇದ್ದಾರೆ. ಬೈ ಚಾನ್ಸ್ ರಾಜ್ಯ ಮಟ್ಟದಲ್ಲಿ ಏನಾದರೂ ಆಪರೇಷನ್ ಕಮನಗಳಾದರೆ ಅದರಲ್ಲೂ ಮಂತರಗೌಡ ಇರ್ತಾರೆ ಅಂತ ಹೇಳುವ ಮಾತು ಹೇಳೋದು. ಎಲ್ಲೂ ಸಹ ಮಂತರಗೌಡರವರು ನಾನು ಕಾಂಗ್ರೆಸ್ ತೊರೆತೀನಿ ಅಂತಾಗ್ಲಿ, JDSಗೆ ಹೋಗ್ತೀನಿ ಅಂತಾಗ್ಲಿ, ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ. ಯಾರೊಟ್ಟಿಗೂ ಅಭಿಪ್ರಾಯವನ್ನ ಈ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸಿಲ್ಲ. ಆದರೆ ಅವರಿಗೆ ಈ ಒಂದು ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ. ಆದರೆ ಅವರು 2 ಬಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರುವಂಥದ್ದು, ಹಾಸನದ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವಂಥದ್ದು ಕಾಂಗ್ರೆಸ್ಸಿನಲ್ಲಿ.
ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿ, ಹಾಸನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದವರು. ವಿಧಾನ ಪರಿಷತ್ತಿನ ಕೊಡಗಿನ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥದ್ದು. ಮಡಿಕೇರಿ ಕ್ಷೇತ್ರಕ್ಕೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಇಲ್ಲಿ ಮಡಿಕೇರಿಯಲ್ಲಿ ಗೆಲುವು ಸಾಧಿಸಿರುವಂಥದ್ದು. ಆದರೆ ಇವರಿಗೆ ಚರ್ಚೆಗಳಿದೆ. ಅದರೊಂದಿಗೆ ನನಗನ್ನಿಸುವಂಥದ್ದು ಅದು ಹೇಳಿದಲ್ಲ, ಬಿ ಜೆ ಪಿಯಲ್ಲಿ ಸ್ಪರ್ಧಿಸುವ ಆಕಾಂಕ್ಷಿಗಳು ಮತ್ತು ಅವರ ಬೆಂಬಲಿಗರು ಹೊರತುಪಡಿಸಿದಂತೆ ಬಹುತೇಕ ಜನರು ಮಂತ್ರಿ ಬಂದರೆ ನಮಗೊಬ್ಬ ಬಿ ಜೆ ಪಿ ಶಾಸಕ ಸಿಗ್ತಾನೆ ಅಂತ ಹೇಳುವ ಇದೆ. ಇದು ನಿಜವಾಗ್ಲೂ ಆ ಥರ ಹೇಳುವವರದು ರಾಜಕೀಯ ದಿವಾಳಿತನ. ಒಂದು ರಾಜ್ಯಕ್ಕೆ ಪಕ್ಷದವರು ಇನ್ನೊಂದು ಪಕ್ಷದಲ್ಲಿರುವ ಶಾಸಕ ನಮ್ಮ ಪಕ್ಷಕ್ಕೆ ಬಂದ್ರೆ ಇವರು ನಮ್ಮ ಪಕ್ಷದ ಶಾಸಕ ಆಗ್ತಾರೆ, ದೊಡ್ಡ ಮತದಲ್ಲಿ ಗೆಲ್ತಾರೆ, 2-3 ಅವಧಿಗೆ ನಾವು ಇವರನ್ನು ಗೆಲ್ಲಿಸ್ತೀವಿ ಅಂತ ಹೇಳೋದಾದ್ರೆ ಅವರ ನಾಯಕತ್ವದ ದಿವಾಳಿತನ ತೋರಿಸ್ತಾರೆ. ಇಷ್ಟು ವರ್ಷ ಸುದೀರ್ಘವಾಗಿ ರಾಜಕೀಯ ಮಾಡ್ತಾ ಬಂದವರಿಗೆ ಇನ್ನೊಬ್ಬರ ನಾಯಕ ಸ್ಪರ್ಧೆ ಮಾಡುವಂಥ ಪ್ರಬಲವಾದಂಥ ಅಭ್ಯರ್ಥಿ ಇಲ್ವಾ ಅಂತ ಯೋಚನೆ ಮಾಡುವಂಥದ್ದು, ಪ್ರಶ್ನೆ ಮಾಡುವುದು. ಇವನ್ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಮಂತರಗೌಡ ಅಲ್ಲಿ ತೊರಿಬೇಕು ಅಂತ ಹೇಳಿ ಬಯಸುವಂಥದ್ದು ಸಹ ಇದೆಲ್ಲ. ಸೇಮ್ ಇದು ಪೊನ್ನಣ್ಣವರಿಗೂ ಅದೇ ರೀತಿ ಇದೆ. ಪೊನ್ನಣ್ಣವ್ರ ಬಗ್ಗೆನೂ ಮಾತಾಡೋರು ಅದು ಹೇಳ್ತಾರೆ, ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅಂತ ಹೇಳಿ. ಇವರೇ ಈ ರೈಟ್ ಪರ್ಸನ್ ಅಂತ ಹೇಳಿದ್ರೆ ಪಾರ್ಟಿಯನ್ನು ಸ್ವೀಕಾರ ಮಾಡಕ್ಕೆ ರೆಡಿಲ್ಲ. ಅದು ಕಾಂಗ್ರೆಸ್ ಮತ್ತೆ ಸೋಲ್ಬೇಕು ಅಂತ ಹೇಳಿದ್ರೆ ಪೊನ್ನಣ್ಣವರು ಬಿಜೆಪಿಗೆ ಬರಬೇಕು. ಸಾಕಷ್ಟು ಜನ ಹೇಳ್ತಾರೆ ಪೊನ್ನಣ್ಣವರು ಬಿಜೆಪಿಗೆ ಬಂದ್ರೆ ದೊಡ್ಡ ಮತಗಳ ಅಂತರದಿಂದ 2-3 ಅವಧಿಗೆ ಗೆಲ್ತಾರೆ, ಅವ್ರನ್ನ ಯಾರು ಮುಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನ ಮಾತಾಡ್ತಾರೆ. ಆಲ್ರೆಡಿ ಇವರು ಕಾಂಗ್ರೆಸ್ನ ಗೆದ್ದಿರೋ ಶಾಸಕರು, ಅವರಿಗೆ ಬಿಜೆಪಿ ಬಂದ್ರೆ ಬೆಸ್ಟ್ ಅಂತ ಹೇಳೋದು. ಅಥವಾ ಬಿಜೆಪಿಯ ವಿರಾಜಪೇಟೆ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅಂತ ಹೇಳಿ ಸಮರ್ಥರನ್ನು ಹುಡುಕಾಡೋ ಸಂದರ್ಭದಲ್ಲೂ ಸಹ ಅವರಿಗೆ ಮುಂಚೂಣಿಗೆ ಬಂದ್ರೆ ಪೊನ್ನಣ್ಣ ಬಂದ್ರೆ ಒಳ್ಳೇದು ಅಂತ ಹೇಳೋದು. ಪೊನ್ನಣ್ಣೊಟ್ಟಿಗೆ ಮಾತುಕತೆ ನಡೆದಿದೆ, ಟಾಪ್ ಮಟ್ಟದಲ್ಲಿ ಅವರಿದೆ, ಮುಂದೊಂದು ದಿನ ಅವರು ಇದಕ್ಕೆ ಬಂದೇ ಸಿದ್ದರಾಮಯ್ಯ ಹೋದ ನಂತರ ಅವರು ಬಿಜೆಪಿಗೆ ಬರ್ತಾರೆ ಅಂತ ಹೇಳೋದು. ಅವ್ರು ಬಹುಶಃ ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಿದರು. ಇಬ್ಬರು ಶಾಸಕರುಗಳು ಆ ಬಗ್ಗೆ ಯೋಚನೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅದು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಂತರಗೌಡರಿರ್ಬೋದು, ಪೊನ್ನಣ್ಣರಿರ್ಬೋದು, ಅವರಿಬ್ಬರ ನಡೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲರನ್ನ ತಮ್ಮೊಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತ ನಡವಳಿಕೆ. ಈಗ ಬಿಜೆಪಿ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರನ್ನು ವಿರೋಧಿಸ್ತಾ ಇಲ್ಲ ಅವರು ಯಾರು ಭೇಟಿ ಮಾಡಿದ್ರು, ಯಾರಾದರೂ ಊರಿನ ಅಭಿವೃದ್ಧಿ ಕೆಲಸಗಳಿಗೆ ಕೇಳಿದರೆ, ವೈಯಕ್ತಿಕ ಕೆಲಸಗಳನ್ನು ಕೇಳಿದರೆ ಅವ್ರು ಬೇರೆ ಪಕ್ಷದವರು ಅಂತ ಕಾರಣಕ್ಕಾಗಿ ಅವ್ರನ್ನ ತಿರಸ್ಕಾರ ಭಾವದಿಂದ ನೋಡ್ತಾ ಇಲ್ಲ. ಹಾಗಾಗಿ ವೈಯಕ್ತಿಕವಾಗಿ ಕೆಲಸ ಮಾಡಿಕೊಂಡವರು, ಊರಿನ ಕೆಲಸ ಮಾಡಿಕೊಂಡವರು, ಸಮುದಾಯದ ಕೆಲಸ ಮಾಡಿದವರು, ಸಂಘ ಸಂಸ್ಥೆಗಳ ಕೆಲಸಗಳಾದವರು, ಬೇರೆ ಬೇರೆ ಚಟುವಟಿಕೆಗಳಿಗೆ ನೆರವು ಪಡೆದುಕೊಂಡವರಿಗೆ ಸಹಜವಾದಂಥ ಒಂದು ಸದಾಭಿಪ್ರಾಯ ಸಹಜವಾಗಿ ಮೂಡ್ತಾ ಬಂದಿರುವುದನ್ನು ನಾವು ಗಮನಿಸಬಹುದು. ನಾನು ಕಳೆದ ಬಾರಿ ಕೆಲವು ಚರ್ಚೆಗಳ ಸಂದರ್ಭದಲ್ಲೂ ಹೇಳಿದೆ, ಡಾಕ್ಟರ್ ಮಂತರಗೌಡರವರು ಕಾಂಗ್ರೆಸ್ ಅವರೊಟ್ಟಿಗೆ ಎಷ್ಟು ಆತ್ಮೀಯತೆ ಇದೆ ಅದಕ್ಕಿಂತ ಹಲವು ಪಟ್ಟು ಹೆಚ್ಚು ಬಿಜೆಪಿಯ ಮುಖಂಡರುಗಳೊಟ್ಟಿಗೆ ಆತ್ಮೀಯವಾದಂತಹ ಒಡನಾಟಗಳನ್ನ ಇಟ್ಕೊಂಡಿರೋದನ್ನು ನಾವು ಗಮನಿಸಬಹುದು. ಮತ್ತೆ ಅವರ ನಡವಳಿಕೆಯೂ ಹಾಗೆ ಇದೆ. ಪಾದ ಮುಟ್ಟಿ ನಮಸ್ಕರಿಸುವುದರಲ್ಲಿ ಅವರಷ್ಟು ಜನ ಇಲ್ಲ. 2 ತರ ಪಾದ ಮುಟ್ಟೋದೊಂದಿದೆ. ಒಂದು ಪೊನ್ನಣ್ಣನವರ ಪಾದ ಮುಟ್ಟುವಷ್ಟು ಜನ, ಬೇರೆಯವರು ಬಂದು ಕಾಲಿಡುವಷ್ಟು ಬೇರೆ ಯಾರು ಕೊಡಗಿನಲ್ಲಿ ಯಾರು ಸ್ವಾಮೀಜಿಯೂ ಅಷ್ಟು ಇರಿಸ್ಕೊಳ್ತಿಲ್ಲ. ಅದೇ ರೀತಿ ರಿವರ್ಸ್ ಒಬ್ಬ ಶಾಸಕ ಸಾರ್ವಜನಿಕರ ಪಾದ ನಮಸ್ಕಾರ ಮಾಡುವಷ್ಟು ಮಂತರಗೌಡ ಅಷ್ಟು ಬೇರೆ ಯಾರು ಮಾಡ್ತಿಲ್ಲ. ಒಂದು ಫಂಕ್ಷನ್ಗೆ ಹೋದ್ರೆ ಕೆಳಗೆ ಬಗ್ಗಿದ್ರೆ ಹೇಳೋದೇ ಇಲ್ಲ, ಅದು ವಯಸ್ಸಾಗಿದೆಯೋ ವಯಸ್ಸಿಲ್ವಾ ಬೇರೆ ಯಾರು ಏನು ನೋಡೋದು, ಫುಲ್ ಕಾಲಿಡಿಯದೆ. ಮನೆಗೆ ಹೋದ್ರು ಅಷ್ಟೇ ಅವರೊಂದು ಆತ್ಮೀಯವಾಗಿ ಮಾತಾಡೋದು. ಹೆಗಲ ಮೇಲೆ ಮೊದಲು DS ಮಾದಪ್ಪರ್ ಅವರು ಹಾಗೆ ಮಾಡ್ತಾ ಇದ್ರು, ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸೋದು, ತುಂಬಾ ಆತ್ಮೀಯವಾಗಿ ಮಾತಾಡಿಸೋದು, ಅವರ ಹೆಸರು ಕೇಳೋದು, ಹೆಸರನ್ನು ಉಲ್ಲೇಖ ಮಾಡೋದು, ಹೆಸರಿಟ್ಟು ಕರೆಯುವಂಥದ್ದು, ಅಥವಾ ಅವ್ರೇನು ಕೆಲಸ ಮಾಡ್ತಾರೆ ಅದರ ಬಗ್ಗೆ ವಿಚಾರಿಸೋದು, ಬಹಳ ಪ್ರೀತಿಯಿಂದ ಮಾತಾಡೋದು, ಅಣ್ಣ ಅಕ್ಕ ಅಂತ ಹೇಳಿ ಮಾತಾಡಿ ಅವರು ಬಹಳಷ್ಟು ಆ ಕಾರಣಕ್ಕಾಗಿ ವೈಯಕ್ತಿಕ ಬಾಂಧವ್ಯವನ್ನು ಬಹಳಷ್ಟು ಹತ್ತಿರಕ್ಕೆ ತೆಗೆದುಕೊಂಡಂತ ಅದೇ ರೀತಿಯ ನಡೆಯನ್ನ ಇವತ್ತು ಮಂತರಗೌಡರವರು ಹೋಗ್ತಿದ್ದಾರೆ. ಸಾಕಷ್ಟು ಜನರು ವಯಸ್ಸಾದರು ಹಿರಿಯರುಗಳು ಬಹಳ ಖುಷಿ ಪಡ್ತಾರೆ. ಒಬ್ಬ ಶಾಸಕನನ್ನ ಅವರ ಗರ್ವ ಬಿಟ್ಟು ಒಂದು ಸ್ಥಾನಮಾನದ ಇದು ಹಾಮಿಲ್ಲದೆ ಬಂದು ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಹೇಳಿದ್ರೆ, ಅದರಲ್ಲೂ ಮಹಿಳೆಯರಿಗಂತೂ ಬಹಳ ಖುಷಿ. ಅಂದರೆ ಈ ಥರ ಬಹಳ ಗೌರವ ಕೊಡುವಂಥ ಒಬ್ಬ ಶಾಸಕ ಅಂತ ಹೇಳಿದ್ರೆ ನಮ್ಮ ಮನೆ ಮಗನ ಥರ ರೀತಿಯಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಸಹ ನಡೆದಿದೆ. ಇದು ಸಹ ಇವರು ಹಿಂದೂ ಸಂಗಮದಲ್ಲಿ ಪಾಲ್ಗೊಂಡಿದ್ರು ಸಹ ರಾಜಕೀಯವಾಗಿ ಅವರಿಗೆ ಪ್ಲಸ್ ಆಗುವಂಥದ್ದೇ ಅದರಲ್ಲಿ ಹೆಚ್ಚು. ಯಾಕೆಂದರೆ ಹಿಂದುತ್ವವನ್ನು ಪ್ರಬಲವಾಗಿ ಬೆಂಬಲಿಸುವವರು ಸಹ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇವರನ್ನು ವಿರೋಧಿಸ ಮಾಡೋದಕ್ಕೆ ಕಾರಣಗಳಿರೋದಿಲ್ಲ. ಎಲ್ಲ ಕಾರ್ಯಚಟುವಟಿಕೆಗಳಿಗೆ, ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲದಕ್ಕೂ ಬೆಂಬಲ ನೀಡುತ್ತಾ ಬಂದಿರುವಾಗ ಅವರ ಯಾವ ನೆಲೆಗಟ್ಟಲ್ಲಿ ನಿಮಗೆ ವಿರೋಧ ಮಾಡೋಕ್ಕಾಗುತ್ತೆ? ಅಥವಾ ಇವತ್ತು ಅವರನ್ನು ವಿರೋಧಿಸ್ತಿರುವಂಥ ಅಲ್ಪಸಂಖ್ಯಾತರಿಗೆ ಬೇರೆ ಆಯ್ಕೆಗಳೇ ಇಲ್ಲ. ಇವರು RSS ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ, RSS ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಡೀತಿರುವಂಥ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಮಂತ್ರನ ವಿರೋಧಿಸುವವರು ನಾಳೆ ಬಿಜೆಪಿ ಅಭ್ಯರ್ಥಿಗೆ ಮುಸ್ಲಿಮ್ಸ್ ವೋಟ್ ಹಾಕಿ ಸಾಧ್ಯ ಆಗುತ್ತಾ? ಆಗ ಮಂತ್ರನ ನೀವು ಯಾವ ಕಾರಣಕ್ಕಾಗಿ ವಿರೋಧಿಸಿದ್ರೆ ಆ ಕಾರಣಕ್ಕಾಗಿ ನೀವು ಮತ ಹಾಕೋದ್ರೆ ನಿಮ್ಮ ಉದ್ದೇಶ ಏನಾಯ್ತಾಗ? ಹಾಗಾಗಿ ಬಹುತೇಕ ಅವರಿಗೆ ಅಲ್ಪಸಂಖ್ಯಾತ ಓಟ್ ಇವರಿಗೆ ಬರಲೇಬೇಕಾಗುತ್ತೆ ಅಂತ ಪರಿಸ್ಥಿತಿ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಇಟ್ಟುಕೊಂಡಿದ್ದಾರೆ. ಅದರಿಂದ ಹಿಂದುತ್ವದ ಬೆಂಬಲ ಮಾಡಿದಾಗ ಸಹಜವಾಗಿ ಈ ಜನಪ್ರತಿನಿಧಿಗಳು ಆಗಬೇಕಾದ್ರೂ ಅದು ಬಹಳ ಬುದ್ಧಿವಂತಿಕೆಯಿಂದ ಅಥವಾ ತಂತ್ರಗಾರಿಕೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಬಳಸ್ತಾರೆ. ಅದರೊಂದಿಗೆ ನಾವು ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಯಾವುದೇ ಎಷ್ಟೇ ಚರ್ಚೆ ಮಾಡಿ ಎಷ್ಟೇ ವಿದ್ಯಮಾನ ಬೆಳವಣಿಗೆ ಆಗಲಿ ಮಂತರಗೌಡವರು ಯಾವ ರಿಯಾಕ್ಷನ್ ಕೊಡೋದಿಲ್ಲ, ರಾಜಕೀಯವಾಗಿ ಯಾವ ಅಭಿಪ್ರಾಯಗಳನ್ನು ಕೊಡೋದಿಲ್ಲ. ಈಗ ಪ್ರದೀಪ್ ಈಶ್ವರ್ ನೋಡಿ,
ರಾಜ್ಯದ ಯಾವುದೇ ವಿಚಾರ ಬರಲಿ, ತನಗೆ ಇದು ಸಂಬಂಧ ಇರಲಿ ಇಲ್ಲದೆ ಹೋಗ್ಲಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಆ ವಿಧಾನಸೌಧ ಬರುವಾಗ ಹೋಗುವಾಗೆಲ್ಲ ಅಲ್ಲಿ ಮೀಡಿಯಾದವರು ಬೈಟ್ ಕೊಟ್ಟೇ ಬರ್ತಾರೆ. ಯಾರು ಶಾಸಕರು ಹಾಗೆ ತಲೆಮರೆಸ್ಕೊಂಡು ಹೋಗ್ಬೋದು, ಇವರು ಬಂದು ನಿಂತು ಮಾತಾಡಿ ಹೋಗೋದು. ಅದ್ರ ಅವ್ರಿಗೆ ಸಂಬಂಧ ಉಂಟೋ ಇಲ್ವೋ, ಶಾಸನ ಸಭೆಯೊಳಗೂ ಮಾತಾಡ್ತಾರೆ, ಹೊರಗೂ ಮಾತಾಡ್ತಾರೆ, ಊರಿಗೂ ಹೋದ್ರು ಮಾತಾಡ್ತಾರೆ, ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಮಾತಾಡ್ತಾರೆ. ಇವರು ಯಾವ ಕಾರ್ಯಕ್ರಮ ಸಿಗಲ್ಲ, ಯಾರಿಗೂ ಪ್ರತಿಕ್ರಿಯೆ ನೀಡಕ್ಕೆ ಹೋಗುದೇ ಇಲ್ಲ. ಈಗ ನೋಡಿ, ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿದೆ, ಯಾವುದೋ ಸ್ಪಷ್ಟೀಕರಣಗಳಿಲ್ಲ. ಅವರ ನಿಲುವುಗಳು ಏನು ಅಂತಾನೆ ಯಾರಿಗೂ ಗೊತ್ತಾಗೋದಿಲ್ಲ. ನಾವಷ್ಟೇ ಚರ್ಚೆ ಮಾಡ್ಕೊಳ್ಬೇಕಷ್ಟೇ. ನಾವು ಅಷ್ಟೇ, ನಾವೇ ನಮ್ಮ ಆ್ಯಂಗಲ್ ಅಲ್ಲಿ ನಮಗೆ ತೋಚಿದ ರೀತಿಯಲ್ಲಿ ನಮ್ಮ ಬುದ್ಧಿವಂತಿಕೆ ಜ್ಞಾನಕ್ಕೆ ತಕ್ಕಾಗಿ ನಾವು ಮಾತಾಡ್ಕೊಳ್ಬೇಕೇ ವಿನಃ ಅವ್ರು ಯಾವುದೇ ರೀತಿಯ ಯಾವ ಪ್ರಕ್ರಿಯೆಗಳಿಗೂ ಪ್ರತಿಕ್ರಿಯೆ ನೀಡುವ ಗೋಜಿಗೆ ಹೋಗೋದಿಲ್ಲ. ಕೊನೆ ಪಕ್ಷ ಏನು ಹೇಳಿದ್ರೆ ಟೀಕೆಗಳಿರಬೇಕು, ಪ್ರತಿಪಕ್ಷಕ್ಕೆ ಟೀಕೆ ಮಾಡೋದೇ ಕೆಲಸ, ಅವ್ರ ಕೆಲಸ ಅವ್ರು ಮಾಡ್ತಿರ್ಲಿ, ನಾವು ನಮ್ಮ ಕೆಲಸ ಮಾಡ್ತೀವಿ, ಅಭಿವೃದ್ಧಿ ನಮಗೆ ಮುಖ್ಯ ಅಂತ ಹೇಳೋದಷ್ಟೇ. ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದ್ಸಲ ಸಂದರ್ಶನ ಮಾಡೋ ಸಂದರ್ಭದಲ್ಲಿ 2-3 ಯೂಟ್ಯೂಬ್ ಅಲ್ಲಿ ಹಂಗೆ ಹೇಳೋದನ್ನು ನೋಡಿದೆ. ಮತ್ತೆ ಅವರು ಕೆಲವರು ಅವರ ಸೋಷಿಯಲ್ ಮೀಡಿಯಾದವರು ಸಹ ಮಾಡಿದಾಗ ಸಹ ಪ್ರತಿಪಕ್ಷ ಟೀಕೆ ಮಾಡೋದವ್ರ ಕೆಲಸ, ನಾವು ಟೀಕೆಗೆ ಉತ್ತರಿಸಿದ ಅಭಿವೃದ್ಧಿ ಮೂಲಕ ನಾವು ಉತ್ತರ ಕೊಡ್ತೀವಿ ಅಂತ ಹೇಳೋದನ್ನ ಅವ್ರು ಹೇಳಿದ್ರು. ಇವ್ರನ್ನ ಬೆಂಬಲಿಸಿದವರು ಸಹ ಹಿಂದೂ ಸಂಗಮ ಕಾರ್ಯಕ್ರಮ RSS ಕಾರ್ಯಕ್ರಮ ಅಲ್ಲ ಅಂತ ಹೇಳೋದನ್ನ ವಾದಿಸ್ತಾ ಬಂದು ಅವರ ಬೆಂಬಲವಾಗಿ ಅವರು ಬಹುಶಃ ಅವರಿಗೆ ಉದ್ದೇಶಪೂರ್ವಕವಾಗಿ ವಿಷಯವನ್ನ ಮರೆಮಾಚಿ ಮಾಡ್ತಿದ್ದಾರೋ ಅಥವಾ ಅರಿವಿನ ಕೊರತೆಯೋ ಗೊತ್ತಿಲ್ಲ. ಬಹುಶಃ ಯಾವುದೇ ಬ್ಯಾನರ್ ಇಲ್ಲ ಅಂತ ಕಾರಣಕ್ಕಾಗಿ ತಾಂತ್ರಿಕವಾಗಿ ಇದನ್ನ ಅವರು ಮಾಡ್ತಾರೆ. ಆದ್ರೆ ಅವರಿಗೆ ಒಂದು ಇದರಲ್ಲಿ ಸ್ಪಷ್ಟವಾದ ಅರಿವಿರಬೇಕು. ರಾಷ್ಟ್ರೀಯ ಸ್ವಯಂ ಸೇವಕದ ಶತಮಾನೋತ್ಸವದ ಹಿನ್ನೆಲೆಯಲ್ಲಿಯೇ ಹಿಂದೂ ಸಂಗಮ ಆಯೋಜನೆ ಸಮಿತಿಯ ಮೂಲಕ ಇಡೀ ಊರೂರಿನಲ್ಲಿ ಆಯೋಜನೆ ಆಗ್ತಿರೋದು. ಅದನ್ನ ಕೊಡಗಿನವರಿಗೂ ಸ್ಪಷ್ಟವಾದ ಅರಿವಿರಬೇಕಾದ್ರೆ ಕೊಡಗಿನ RSS ಜಿಲ್ಲಾ ಕಾರ್ಯವಾಹಕರಾಗಿರುವಂತಹ ಚೌಡ್ಲಿನ ರವಿ ಕುಶಲಪ್ಪ ಅವರೇ ಎಲ್ಲ ಸಮಿತಿಗಳಿಗೆ ಅವರು ಒಂದು ಆಚರಣಾ ಸಮಿತಿ ಆಯೋಜನೆ ಸಮಿತಿಗೆ ಸದಸ್ಯರುಗಳನ್ನು ನೇಮಕ ಮಾಡಿ ಅವರ ಮೂಲಕನೇ ಆಯೋಜನೆ ಸಮಿತಿ ರಚನೆ ಮಾಡಿ ಆ ನಂತರ ಇಡೀ ಊರಿನಲ್ಲಿರುವಂತಹ ಎಲ್ಲ ಹಿಂದೂ ಮುಖಂಡರುಗಳನ್ನ ಹಿಂದೂ ಕಾರ್ಯಕರ್ತರುಗಳನ್ನ ಆಹ್ವಾನಿಸ್ತಿದ್ದಾರೆ. ಇದರಲ್ಲಿ ಬಿಜೆಪಿ ಅಷ್ಟೇ ಸೀಮಿತವಾಗಿಲ್ಲ, ಸಮಾಜದವರು, ಸಂಘದವರು, ಸಂಘಟನೆಗಳು ಎಲ್ಲರನ್ನ ಅವರು ಎಲ್ಲ ಹಿಂದೂಗಳು ಸೇರ್ಬೇಕು ಅಂತ ಕಾರಣಕ್ಕಾಗಿ ಆಯೋಜನೆ ಸಮಿತಿಯವರು ಊರಿನಲ್ಲಿರುವಂತಹ ಎಲ್ಲರನ್ನ ಗಣ್ಯರನ್ನ ಈ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ನಾನು ಸಹ ಚೆಕ್ ಮಾಡಿದ ರೀತಿಯಲ್ಲಿ ಪಕ್ಷದಲ್ಲಿ ಸಕ್ರಿಯವಾಗಿರುವವರು ಹೊರತುಪಡಿಸಿದಂತೆ ಸಮಾಜಗಳು, ಸಂಘಟನೆಗಳೆಲ್ಲ ಕೆಲಸ ಮಾಡ್ತಿರುವವರು ಆಹ್ವಾನದ ಮೇಲೆ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮಂತ್ರಗೌಡ ಅವರನ್ನ ಕುಶಲನಗರ ಆಯೋಜನೆ ಸಮಿತಿಯು ಆಹ್ವಾನ ಮಾಡಿತು. ಅದೇ ರೀತಿ ಇವತ್ತು ಫೆಬ್ರವರಿ 1ಕ್ಕೆ ಸೋಮರ್ಪೇಟೆಯಲ್ಲೂ ಆ ಕಾರ್ಯಕ್ರಮ ಹಿಂದೂ ಸಂಗಮ ಕಾರ್ಯಕ್ರಮ ಇದ್ರೆ ಅದಕ್ಕೂ ಆಹ್ವಾನ ಕೊಟ್ಟಿದ್ದಾರೆ. ಕುಶಲನಗರದ ಪರಿಣಾಮದ ನಂತರ ಹಿಂದೂ ಸಂಗಮ ಸೋಮರ್ಪೇಟೆ ಕಾರ್ಯಕ್ರಮಕ್ಕೆ ಮಂತ್ರಗೌಡರು ಪಾಲ್ಗೊಳ್ತಾರಾ ಇಲ್ವಾ ಅಂತ ಹೇಳುವಂಥದ್ದು ಸಹಜವಾದಂತ ಕುತೂಹಲ ಇರುವಂಥದ್ದು. ಅದರ ಅವರ ನಿಲುವೇನು ಅಥವಾ ಅವರಲ್ಲಿ ಪಾಲ್ಗೊಳ್ತಾರ ಅಂತ ನೋಡ್ಬೇಕಾಗುತ್ತೆ. ಕುಶಲನಗರ ಆಯೋಜನೆ ಸಮಿತಿಯವರು ಸಹ ಹೋಗಿ ಒಂದು ಬೈಟ್ ತಗೊಳಕ್ಕೆ ಹೋಗಿದ್ರು. ಅಂದ್ರೆ ಕುಶಲನಗರ ಹಿಂದೂ ಸಂಘ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂಗಳು ಬನ್ನಿ ಅಂತ ಹೇಳೋ ಕಾರ್ಯಕ್ರಮ, ಆದ್ರೆ ಅವರು ಬೈಟ್ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ಈ ಕಾರ್ಯಕ್ರಮದ ಬೈಟ್ ಕೊಡಲಿಲ್ಲ. ಆದ್ರೆ ಅವರ ಆಹ್ವಾನದ ಮೇಲೆ ಆ ಹಿಂದೂ ಸಂಗಮದ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಂಡಿರುವಂಥದ್ದು. ಅವರ ಹಿರಿಯರ ಅಲ್ಲೂ ಅಷ್ಟೇ GL ನಾಗರಾಜ್ ಅವರು ಬಿಜೆಪಿ ಹಿರಿಯ ಮುಖಂಡರು, ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿರುವಂಥದ್ದು. ಕುಶಲನಗರ ವಕೀಲ ಸಂಘದ ವಕೀಲರಂತ ದಿನೇಶ್ ಅವರು ಅವರಿಗೆ ಕೇಸರಿ ಸಾಲನ್ನು ಹಾಕಿದ್ರು. ಅದನ್ನ ಬಹಳ ಪ್ರೀತಿಪೂರ್ವಕವಾಗಿ ಹಾಕ್ಸ್ಕೊಂಡ್ರು. ಯಾಕಂದ್ರೆ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಕಡೆ ಈ ನಾಮ ಹಾಕುವಾಗ, ಪೇಟ ಹಾಕುವಾಗ, ಮೊನ್ನೆ ತಿರುಪತಿದು ಫೋಟೋ ಕೊಡುವಾಗ ಅದನ್ನು ತಿರಸ್ಕಾರ ಮಾಡಿ ಸಾಕಷ್ಟು ಬಾರಿ ಟೀಕೆಗೆ ಒಳಗಾಗಿರೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆ ಆಗಿರೋದು, ಇವಳು ಬಹಳ ಖುಷಿಯಿಂದ ಪ್ರೀತಿಪೂರ್ವಕವಾಗಿ ಆ ಕೇಸರಿ ಸಾಲನ ಹಾಕ್ಸ್ಕೊಂಡ್ರು. ಅದರೊಟ್ಟಿಗೆ ಖುಷಿಯಾಗಿ ನಡೆದ್ರು. 15-20 ನಿಮಿಷಗಳವರೆಗೆ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎಲ್ಲರನ್ನ ಶಾಸ್ತ್ರಲಾಘವ ಮಾಡಿಕೊಂಡು ಖುಷಿಯಾಗಿ ಮಾಜಿ ಶಾಸಕರು ಕೂಡ ಇದ್ರು. ಹೌದು, ಅವರು ಸ್ವಲ್ಪ ಅವ್ರ ಮುಖದಲ್ಲಿ ಸ್ವಲ್ಪ ಇವ್ರು ಯಾಕೆ ಬಂದ್ರು ಅಂತ ಹೇಳೋ ಫೀಲ್ ಕಾಣ್ತದೆ. ನನಗೆ ಹಂಗೆ ಕಾಣ್ತಾ ಗೊತ್ತಿಲ್ಲ. ನಾನು ಅಬ್ಸರ್ವ್ ಮಾಡಿದ ಅಥವಾ ನೀವು ಇನ್ನೊಂದ್ಸಲ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿದಾಗೆ ಒಂಥರ ಅವ್ರಿಗೆ ಕಷ್ಟ ಆಗ್ತದೆ. ಹಾಲಿ ಶಾಸಕರಿಗೆ ಏನು ಕಷ್ಟ ಇಲ್ಲ. ಮತ್ತೆ ಅವ್ರನ್ನ ನೋಡ್ತಿದ್ರು ಮೆರವಣಿಗೆ 1-2 ಸ್ಟೆಪ್ ಹಾಕಿನಂತ ತಿರುಗಿ ನೋಡೋಕೆ ಮಾಜಿ ಶಾಸಕರಿಲ್ಲ, ಅವ್ರ 2 ಸ್ಟೆಪ್ ಮತ್ತೆ ಇವರು ಅವ್ರನ್ನ ಗಮನಿಸ್ತಾ ಇದ್ರು ಬರ್ಲಿ ಹತ್ರಕ್ಕೆ ಅಂತ ಹೇಳಿ. ಬಹುಶಃ ಅವರಿಗೆ ಸ್ವಲ್ಪ ಕಿರಿಕಿರಿ ಅನಿಸಿರಬಹುದು. ಅಂತ ಹೇಳಿದ್ರೆ ತುಂಬಾ ವಿಚಾರಗಳ ಬಗ್ಗೆ ಅರಿವಿನ ಕೊರತೆಗಳಿದೆ. ಈಗ ರಾಜಕೀಯ ಪಕ್ಷಗಳು ಸಹ ಏನಿದೆ ಅಂತ ಹೇಳಿದ್ರೆ ಈ ಬೇರೆ ಬೇರೆ ಕಾರ್ಯಗಳಿಗೆ ರಾಜಕೀಯ ಪಕ್ಷಗಳದ್ದು ಸಹ ಬೇರೆ ಬೇರೆ ಸಂಘಟನೆಗಳಿದೆ. ಈಗ RSS ನ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡೋದಿಲ್ಲ. ರಾಜಕೀಯವಾಗಿ ಇರುವಂತದ್ದೇ ರಾಜಕೀಯ ಅಂಗವೇ ಬಿಜೆಪಿ, ಅದರಲ್ಲಿ ಏನು ಅನುಮಾನಗಳಿಲ್ಲ. RSS ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಅವು ಹಿಂದೂ ಅಂತ ಕಾರಣಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸ್ವಯಂ ಸೇವಕರು ಹೋಗಿ ಪ್ರಚಾರ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿ JDS ಅಭ್ಯರ್ಥಿನ ಗೆಲ್ಲಿಸಕ್ಕೆ ಏನು ಪ್ರಚಾರ ಮಾಡೋದು ನಾನು ನೋಡಿಲ್ಲ, ಮಾಡೋದು ಇಲ್ಲ. ಹಿಂದೂಗಳು ಎಲ್ಲ ಒಂದು ಅಂತ ಹೇಳ್ತಾರೆ, ಹಿಂದೂಗಳೆಲ್ಲ ಸಂಘಟಿತರಾಗಬೇಕು ಅಂತ ಹೇಳ್ತಾರೆ. ರಾಜ್ಯಕ್ಕೆ ಬಂದಾಗ ಬಿಜೆಪಿ ಅಭ್ಯರ್ಥಿನೇ ಊರಲ್ಲೇ ಇರುವಂತಹ ಕ್ಷೇತ್ರದಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿಯನ್ನೇ ಅವ್ರು ಗೆಲ್ಲಿಸಕ್ಕೆ ಪ್ರಯತ್ನ ಪಡ್ತಾರೆ. ನಮಗೆ ಯಾವುದೇ ರಾಜಕೀಯ ಪಕ್ಷಗಳಿಲ್ಲ ಅಂತ ಹೇಳ್ತಾರೆ. ಅದು ಶುದ್ಧ ಸುಳ್ಳು ಅಥವಾ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವ ಪ್ರಯತ್ನ ಬಿಟ್ಟರೆ ಅದೇನೂ ಇಲ್ಲ. ಅದೇ ರೀತಿ ವಿದ್ಯಾರ್ಥಿ ಪರಿಷತ್ತಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರೋದು.
ಅದು ಸಹ ವಿದ್ಯಾರ್ಥಿ ಜೀವನದಲ್ಲಿ ಅವರನ್ನ ಬಿಜೆಪಿ ಸೆಳೆಯೋದಕ್ಕೆ ನಾಯಕತ್ವ ಗುಣ ಬೆಳೆಸಿ ಬಿಜೆಪಿಗೆ ಅವರು ಕೊಡುಗೆಯಾಗಿ ಬಳಸುವುದಕ್ಕೆ ಅಥವಾ ಹಲವಾರು ವಿದ್ಯಾರ್ಥಿ ನಾಯಕರಾಗಿ ಎಬಿವಿಪಿಯಲ್ಲಿ ಗುರುಸ್ಕೊಂಡವರೇ ಇವತ್ತು ಬೇರೆ ಬೇರೆ ಪಕ್ಷದ ಹುದ್ದೆಗಳಲ್ಲಿ ಇರುವಂತವರು ಅಥವಾ ಶಾಸಕರುಗಳಾಗಿರುವಂಥದ್ದು ಸಹ ನಾವು ಗಮನಿಸಿರ್ಬೋದು. ಅಥವಾ RSS ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿರೋದು, ಶಾಖೆಗಳಿಗೆ ಹೋದವರು ಸಹ ಇವತ್ತು ದೊಡ್ಡ ದೊಡ್ಡ ಸ್ಥಾನಮಾನಗಳಿರುವುದು, ಪಕ್ಷದ ಉಸ್ತುವಾರಿಗಳಿರೋದು, ಸಂಘಟನಾ ಕಾರ್ಯದರ್ಶಿ ಹುದ್ದೆನೇ ಇವತ್ತು RSS ಅವರನ್ನೇ ಮಾಡುವಂಥದ್ದು. ಇವತ್ತು BL ಸಂತೋಷ್ ಅವರು ರಾಷ್ಟ್ರ ಮಟ್ಟದಲ್ಲಿರೋದು ಸಂಘ ಪರಿವಾರ RSS ಕಾರಣಕ್ಕಾಗಿ ಅವರನ್ನ ಆ ಹುದ್ದೆಯಲ್ಲಿ RSS ಇಂದ ಪಕ್ಷದ ಕೆಲಸಕ್ಕಾಗಿ ಅವರನ್ನ ನಿಯೋಜನೆಗೊಂಡಿರೋದು. ರಾಜ್ಯದಲ್ಲೂ ಸಹ ಅದೇ ರೀತಿಯಲ್ಲಿ ಒಬ್ಬರನ್ನ ನಿಯೋಜನೆ ಮಾಡಿ ಕೆಲಸ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ಸಿನ ಘಟಕಗಳು ಸಹ ಇದೆ. NSUI ಅದು ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆ, ಅಲ್ಲಿ ಬಿಜೆಪಿಯನ್ನು ಸಿದ್ಧಾಂತ ಒಪ್ಪುವವರು NSUIಗೆ ಹೋಗಿ ಇರಕ್ಕೆ ಸಾಧ್ಯ ಆಗೋದಿಲ್ಲ. ಸೇವಾದಳ ಸಂಘಟನೆಗಳು ಅಷ್ಟೇ, ಬಿಜೆಪಿಯ ಸೇವಾದಳದು ಬೇರೆ ಇದೆ, ಇವರದು ಬೇರೆ. ಭಾರತೀಯ ಮಜದೂರ್ ಸಂಘ ಬಿಜೆಪಿಯ ಕಾರ್ಮಿಕ ಸಂಘಟನೆ, ಅದರ ಬಗ್ಗೆ ಅರಿವಿರೋದಿಲ್ಲ ತುಂಬಾ ಜನಕ್ಕೆ. ಅಂದ್ರೆ ಸಿದ್ಧಾಂತದ ನಿಲುವಿನ ವಿರುದ್ಧವಾಗಿ ಗುರುಸ್ಕೊಂಡಾಗ ಒಂದು ಆಭಾಸಗಳು ಅನ್ನಿಸ್ತದೆ. ಪಾಪ ಕೆಲವರಿಗೆ ತಿಳುವಳಿಕೆ ಕೊರತೆ ಇರುತ್ತೆ, ಅದ್ರ ಸ್ಪಷ್ಟತೆ ಇರೋದಿಲ್ಲ. ಯಾವುದೋ ABVP ನೋಡಿದ್ದೀನಿ ಕೆಲವು ಸಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅದರ ಹಿನ್ನೆಲೆ ಏನು, ಯಾವ ಉದ್ದೇಶಗಳೇನು ಯಾವವರೆಗೆ ಅದರ ಅರಿವಿರೋದಿಲ್ಲ. ಅದು ಅರಿವಿನ ಕೊರತೆಯಿಂದ ಅದು ನಡೀತಾ ಇದೆ. ಅದನ್ನು ಜನರಿಗೆ ತಿಳಿಸುವಾಗಲೂ ಸಹ ಅಷ್ಟೇ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಿಕೊಂಡು ಬೇರೆ ಬೇರೆ ಬುದ್ಧಿವಂತಿಕೆಯನ್ನು ಬಳಸ್ತಾರೆ. ಆ ರೀತಿಯಲ್ಲಿ ಬಹುಶಃ ಇದು ಮಂತರಗೌಡ ಒಬ್ಬರೇ ಅಲ್ಲ, ಅಥವಾ ಅವರೇ ಪ್ರಥಮವೂ ಅಲ್ಲ, ಅವರು ಕೊನೆಯೂ ಅಲ್ಲ. ಎಲ್ಲ ಊರುಗಳಲ್ಲಿ ಇದೇ ಕೆಲಸಗಳನ್ನು ಮಾಡ್ತಾ ಬಂದಿರೋದು. ಕಳೆದ ಚುನಾವಣೆ ಸಂದರ್ಭದಲ್ಲೂ ಸಹ ಅಷ್ಟೇ ಬಜರಂಗ ದಳದವರು ಆಯೋಜನೆ ಮಾಡಿದ ಹಿಂದೂ ಜಾಗರಣ ವೇದಿಕೆ ಬಜರಂಗ ಆಯೋಜನೆ ಮಾಡಿದಂಥ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೊನ್ನಣ್ಣರವರು ಪಾರ್ಟಿಸಿಪೇಟ್ ಮಾಡಿದ್ದು, ಚೈತ್ರ ಕುಂದಾಪುರ ಅವರು ಆ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬಂದಿದ್ರು. ಅದು ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಒಂದಷ್ಟು ಜನ ಹೇಳಿದ್ರು, ನೋಡಿ ಹಿಂದೂ ಸಂಘಟನೆ ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಪೊನ್ನಣ್ಣವರು ಗೆಸ್ಟ್ ಆಗಿ ಬಂದಿದ್ದಾರೆ, ಪರವಾಗಿಲ್ಲ ಅಂತ ಹೇಳಿದ್ರು. ಇನ್ನೊಂದಷ್ಟು ಜನ ಮುಸ್ಲಿಮ್ಸ್ಗಳು ಬಹಳ ವಿರೋಧ ಮಾಡ್ತಿದ್ದಾರೆ. ಬಿಜೆಪಿಯವರು ಹೇಳೋದು ಅವರಿಗೆ ಮುಸ್ಲಿಮ್ಸ್ ಎಲ್ಲ ವಿರೋಧ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಈ ಕಾರ್ಯಕ್ರಮ ಆ ಮುಸ್ಲಿಮ್ಸ್ ಹೇಳೋದಕ್ಕಿಂತ ಬಿಜೆಪಿ ಅವರು ಹೇಳಿದ್ರು. ನನಗೂ ಹಲವಾರು ಸ್ನೇಹಿತರುಗಳು ಪೊನ್ನಣ್ಣಗೆ ಸಿಕ್ಕಾಪಟ್ಟೆ ವಿರೋಧ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಅವರು ನಾಪಕಲು ಕ್ರಿಕೆಟ್ ಮ್ಯಾಚಿಗೆ ಪರಿವಾರದ ಸಂಘಟನೆ ಆಯೋಜನೆ ಮಾಡಿದ ಕ್ರಿಕೆಟ್ ಮ್ಯಾಚಿಗೆ ಹೋಗಿದೆ, ಅದಕ್ಕೆ ಸಿಕ್ಕಾಪಟ್ಟೆ ಮುಸ್ಲಿಮ್ಸ್ ಹೇಳಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಒಂದು ಅಭಿಪ್ರಾಯವನ್ನ ಇವರು ಮೂಡಿಸುವ ಕೆಲಸಗಳನ್ನ ಮಾಡುವಂಥದ್ದು. ಅಥವಾ ಇನ್ನೂ ಒಂದು ಇಬ್ಬರು ಶಾಸಕರುಗಳು ಅಥವಾ ಅವ್ರನ್ನ ವಿಶೇಷತೆ ಹಿಂದಿನ ಶಾಸಕರುಗಳಿಗಿಂತ ಬಿಜೆಪಿ ಪಕ್ಷದವರೇ ಇದ್ರುವ ಅವರು ಪರಿವಾರದ ಸಂಘಟನೆಯ ಕಾರ್ಯಚಟುವಟಿಕೆಗಳಿಗೆ ಬೆಂಬಲ ನೀಡುವ ವಿಚಾರದಲ್ಲಿರ್ಬೋದು, ಅವರ ನಾಯಕರು ಕಾರ್ಯಕರ್ತರೊಂದಿಗೆ ಆತ್ಮೀಯ ಒಡನಾಟ ಇರುವಂಥ ಇದಕ್ಕಿಂತ ಸಂಘರ್ಷಗಳೇ ಹೆಚ್ಚು ನಡೀತಾ ಇತ್ತು. ಪರಿವಾರದ ಮುಖಂಡರುಗಳಿಗೂ ಶಾಸಕರುಗಳಿಗಾಗಿದ್ದವರಿಗೂ ಸಂಘರ್ಷಗಳೇ ನಡೀತಾ ಇತ್ತು. ಒಂದು ಬಾಂಧವ್ಯ ಚೆನ್ನಾಗಿರಲಿಲ್ಲ, ಒಟ್ಟಿಗೆ ಹೋಗುವಂಥದ್ದು ಇರಲಿಲ್ಲ. ಆದರೆ ಇವು ಕಾಂಗ್ರೆಸ್ಸಿನ ಶಾಸಕರುಗಳು ಹಿಂದೆ ಅಭ್ಯರ್ಥಿ ಆಗುವ ಮೊದಲೇ ಈ ಪರಿವಾರದ ಸಂಘಟನೆಗಳ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ದೊಡ್ಡ ಮಟ್ಟದ ದೇಣಿಗೆಯನ್ನು ಕೊಡೋದ್ರ ಮೂಲಕ, ಸಹಕಾರ ಕೊಡೋದ್ರ ಮೂಲಕ ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆಯನ್ನು ಅವರು ಬಳಸಿದ್ದಾರೆ, ಪ್ರಯೋಗಿಸಿದ್ದಾರೆ, ಅದರಲ್ಲಿ ಸಕ್ಸಸ್ಸು ಆಗಿದ್ದಾರೆ. ಅದನ್ನ ನಾನು ಸಹ ಸಾಕಷ್ಟು ಕಡೆಯಲ್ಲಿ ಗಮನಿಸಿದ್ದೇನೆ. ಇದನ್ನ ಬಿಜೆಪಿ ಕಟ್ಟರ್ ಬೆಂಬಲಿಗರಿಗೆ ಸಹಿಸಿಕೊಳ್ಳಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ಸತ್ಯ ಕಹಿ ಆಗಿರ್ಬೋದು, ಅದನ್ನ ಸಹಿಸಕ್ಕೆ ಆಗದಿರೋ ಅವ್ರು ಯಾರು ಒಪ್ಪದಿರಬೇಕು ಅಂತ ಹೇಳಿದ್ರೆ ವಾಸ್ತವನೇ, ಅದರಲ್ಲಿ ಏನು ಅನುಮಾನಗಳಿಲ್ಲ. ಈ ಸಾಕಷ್ಟು ಚಟುವಟಿಕೆಗಳಿಗೆ, ಯಾಕೆಂದ್ರೆ ಹಿಂದುತ್ವವನ್ನ ಬೇರೆ ಬೇರೆ ಧಾರ್ಮಿಕ ಕೈಂಕರ್ಯ ಮಾಡುವಾಗ ಎಲ್ಲ ಆಡಳಿತ ಮಂಡಳಿಯಲ್ಲಿ ಬಹುತೇಕ ಬಿಜೆಪಿ ಬೆಂಬಲಿತರೇ ಇರ್ತಾರೆ. ಈಗ ಹಿಂದೂ ಧಾರ್ಮಿಕ ಕೈಂಕರ್ಯ ಮಾಡುವನು, ಧಾರ್ಮಿಕ ನಂಬಿಕೆ ಹೆಚ್ಚಿರುವವರು ಸಹಜವಾಗಿ ಹಿಂದುತ್ವವನ್ನ ಬೆಂಬಲಿಸುವಂತ ಬಿಜೆಪಿಯ ಬಗ್ಗೆನೇ ಒಲವನ್ನು ಹೊಂದಿರುತ್ತೆ. ಮುಸ್ಲಿಮ್ಸನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಅಥವಾ ಮುಸ್ಲಿಮ್ಸ್ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಅಂತ ಕಾರಣಕ್ಕಾಗಿ ಕಾಂಗ್ರೆಸ್ನ ವಿರೋಧಿಸುವುದಕ್ಕೆ ಹಿಂದೂಗಳ ಮೂಲ ಕಾರಣವೇ ಮುಸ್ಲಿಮ್ಸ್ಗೆ ಒಲಿಕೆ ಇದೆ, ಮುಸ್ಲಿಮ್ಸ್ಗಳು ಮೆರೀತಾರೆ ಅಂತ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ನ ಕಾಂಗ್ರೆಸ್ ವಿರೋಧ ಮಾಡೋದಕ್ಕೆ ಬೇರೆ ಯಾವ ಪ್ರಮುಖ ಅಂಶಗಳು ಇರೋದಿಲ್ಲ. ನೀವು ಯಾವುದೇ ವಿಷಯ ತೆಗೆದುಕೊಳ್ಳಿ, ಅಥವಾ ಕಟ್ಟರ್ ಬಿಜೆಪಿಯವರನ್ನ ತೆಗೆದುಕೊಳ್ಳಿ, ಅವ್ರಿಗೆ ಯಾಕೆ ಕಾಂಗ್ರೆಸ್ನ ವಿರೋಧಿಸ್ತಾರೆ ನೋಡಿ. ಈಗ ಪೊನ್ನಣ್ಣನ ಯಾಕೆ ವಿರೋಧಿಸ್ತಾರೆ ನೋಡಿ, ಅವರು ಪೊನ್ನಣ್ಣ ಅವರೇ ವೈಯಕ್ತಿಕವಾಗಿರಲ್ಲ, ಅವ್ರು ಬಂದರೆ ಮುಸ್ಲಿಮ್ಸ್ ಬೆಳೀತಾರೆ, ಏನೇ ಒಂದು ಕಾರ್ಯಕ್ರಮಗಳಿರಲಿ, ಏನೋ ಒಂದು ಮುಸ್ಲಿಂ ಸಂಬಂಧಪಟ್ಟ ಯಾವುದೋ ಕಾರ್ಯಕ್ರಮ ಆದರೆ, ಏನೋ ಘಟನೆ ಆದರೆ ಅವ್ರು ಪೊನ್ನಣ್ಣ ಬಂದಿದ್ದಕ್ಕೆ ಹಿಂಗೆ ಆಯಿತು ಅಂತ ಒಂದು ಲಿಂಕ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸಂಬಂಧ ಉಂಟೋ ಇಲ್ವೋ ಅದಕ್ಕೆ ಅವರು ಲಿಂಕ್ ಮಾಡ್ತಾರೆ. ಅಂದರೆ ಅವರ ದೃಷ್ಟಿಕೋನ ಇರುವಂಥದ್ದೇ, ವಿರೋಧಗಳಿರುವಂಥದ್ದೇ ಇದು. ಆದರೆ ಇವರ ಬುದ್ಧಿವಂತಿಯ ರಾಜಕಾರಣನೋ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇದರೆಲ್ಲರ ಪರಿಣಾಮ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಅದು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಈ ಮಂತ್ರಗೌಡ ಅವರ ಈ ಬೆಳವಣಿಗೆಯನ್ನು ಇಟ್ಕೊಂಡಾಗ ಪಕ್ಷಕ್ಕೆ ಯಾವ ರೀತಿ ಚಾಲೆಂಜಸ್ ಆಗಿರುತ್ತೆ? ಇದು ಪಕ್ಷದಲ್ಲಿ ನಿಲುವೇ ಇಲ್ಲ, ನಿಮಗೆ ಏನು ಮಾಡೋಕ್ಕಾಗಲ್ಲ. ಅದೀಗ ಕೆಪಿಸಿಸಿ ಅಧ್ಯಕ್ಷರೇ, ರಾಜ್ಯಾಧ್ಯಕ್ಷರೇ RSS ಗೀತೆಯನ್ನ ಹಾಡಿದ ನಂತರ ಅದ್ರಿಗೆ ಏನು ಕ್ರಮವಾಗಲಿಲ್ಲ, ನೋಟಿಸು ಆಗಲಿಲ್ಲ, ಏನೂ ಆಗಲಿಲ್ಲ. ಹಾಗಾದ್ರೆ ಇವ್ರ ಮೇಲೆ ಏನು ತಗೊಳಕಾಗುತ್ತದೆ? ಇವರು ಹಿಂದೂ ಸಂಗಮ ಆಯೋಜನೆ ಸಮಿತಿ ಅಂತ ಹೇಳಿದ್ರೆ ಟೆಕ್ನಿಕಲ್ ಹೋದಾಗ ನನಗೆ ಹಿಂದೂ ಕಾರ್ಯಕ್ರಮ ಅಂತ ಗೊತ್ತಿರ್ಬೋದು, ನಾನೊಬ್ಬ ಅದೊಂದು ಧರ್ಮದ ವ್ಯಕ್ತಿಯಾಗಿ ಹೋಗಿದ್ದೀನಿ ಅಂತ ಹೇಳ್ಬೋದು, ಅಥವಾ ಅವ್ರು ಕೇಳಕ್ಕೆ ಹೋಗ್ಲಿಕ್ಕಿಲ್ಲ ಅಂತ. ಇದು ಇವರು ಒಬ್ಬರೇ ಅಲ್ಲ, ಸಾಕಷ್ಟು ಶಾಸಕರುಗಳು ಇದೇ ಕೆಲಸವನ್ನ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ. ತುಂಬ ನಾಯಕರುಗಳು ಇದೇ ಕೆಲಸವನ್ನ ಅವರವರ ಕ್ಷೇತ್ರಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇದೇನು ಪರಿಣಾಮಗಳಿಲ್ಲ. ಆದರೆ ಪಕ್ಷದ ವೇದಿಕೆಯಲ್ಲಿ ಇದು ಚರ್ಚೆ ಆಗೋ ಚಾನ್ಸಸ್ ಇರ್ಬೋದು. ಆದರೆ ಒಂದು ಏನಿರ್ತದೆ ಅಂದರೆ, ಯಾರು ಪ್ರಶ್ನೆ ಮಾಡೋರು?
ಯಾರು ಪ್ರಶ್ನೆ ಮಾಡುವಂಥವ್ರು? ಈಗ ಮಂತರಗೌಡರವರು ಇಲ್ಲಿ ಬರುವ ಮೊದಲು ಕಾಂಗ್ರೆಸ್ನಲ್ಲಿದ್ದ ನಾಯಕರುಗಳು ಯಾರೂ ಸಹ ಒಬ್ಬ ಶಾಸಕನಾಗಿ ಗೆಲ್ಲುವಷ್ಟು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲೇ ಇಲ್ಲ. ಆ ಸಾಮರ್ಥ್ಯ ಇದ್ದದ್ದು BH GVJ ಅವರಿಗೆ ಮಾತ್ರ. BH GVJ ಇದ್ರೂ ಸಹ ಆವಾಗ ತುಂಬಾ ಜನ ಇದೇ ಆಕಾಂಕ್ಷಿಗಳಾಗಿದ್ದವರೆಲ್ಲ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಸಂಘಟಿತರಾದ್ರು. ಒಬ್ಬ ಕಾಂಗ್ರೆಸ್ನಿಂದ ಸ್ಪರ್ಧಿಸುವಂತ GVJನ ಸೋಲಿಸೋದು ಇವರ ಟಾರ್ಗೆಟ್ ಆಗ್ತಿತ್ತು. ಬಿಜೆಪಿ ಗೆದ್ರು ಪರವಾಗಿಲ್ಲ, ಇವರಿಗೆ GVJ ಸೋಲ್ಬೇಕು ಅಂತ ಹೇಳಿ. ನಂತರ ಅವರೇ ಅಭ್ಯರ್ಥಿ ಆದಾಗ ನೀವು ನೋಡಿ ಹೆಂಗೆ ಕೆಲವು ಸಲ ಕರ್ಮ ರಿಟರ್ನ್ಸ್ ಅಂತ ಹೇಳಿದ ಹಾಗೆ, ಅಥವಾ ಆ ಪರಿಸ್ಥಿತಿ ನಾವು ಮಾಡಿದ್ರೆ ನಮಗೆ ತಿರುಗುತ್ತೆ ಅಂತ ಹೇಗೆಂದ್ರೆ, GVJ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಆಗಿದೆ. GVJ ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಅವರು ಕಾಂಗ್ರೆಸ್ಸಲ್ಲೇ ಇದ್ದವರಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಆಗಿದಾಗ ನೀವು GVJಗೆ ಹಾಕಬೇಡಿ ಅಂತ ಹೇಳಿದಾಗ ಸಹಜವಾಗಿ ನೀವು ಕಾಂಗ್ರೆಸ್ಗೆ ಹಾಕಬೇಡಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಹೋಗುವಂಥದ್ದು. ಮುಂದೆ ನೀವು ಚುನಾವಣೆ ನಿಂತಾಗ ಯಾರಿಗೆ ಹಾಕಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಹೇಳಿದ್ರೆ ಅವ್ರು ಯಾಕೆ ಹಾಕ್ತಾರೆ? ಅವ್ರು ನೀವು ಬೇಕಾದ್ರೆ ನಾವು ಕಾಂಗ್ರೆಸ್ಗೆ ಬೇಡ ಅಂತ ಹೇಳೋಕ್ಕಾಗುತ್ತಾ? ಅವರಿಗೆ ವಿಚಾರ GVJ ವಿರೋಧ ಇರೋದಿಲ್ಲ, ಕಾಂಗ್ರೆಸ್ನ ವಿರೋಧ ಇಲ್ಲ. ಅವರು ಕೆಲವರು ಕಟ್ಟರ್ ಕಾಂಗ್ರೆಸ್ ಇರ್ತಾರೆ, ಅವ್ರು ಹೋಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ನೀವು ಅವ್ರಿಗೆ ಹೋಗಿ ಇವ್ರಿಗೆ ಹಾಕಬೇಡಿ, ಕಾಂಗ್ರೆಸ್ಗೆ ಹಾಕಬೇಡಿ, ಅವ್ರನ್ನ ಸೋಲಿಸಬೇಕಾದ್ರೆ ಬಿಜೆಪಿಗೆ ಹಾಕಿ ಅಂತ ಹೇಳಿದ್ರೆ ಅವ್ರನ್ನ ಟರ್ನ್ ಮಾಡಿದ್ರೆ ನಾನೇ ಅಭ್ಯರ್ಥಿ ಆದಾಗ ಅವ್ರನ್ನ ಯಾಕೆ ನಮಗೆ ವಾಪಸ್ ತೆಗೆಯೋದು? ಹಾಗೇನಾಗುತ್ತೆ, ಸಹಜವಾಗಿ ಅವರು ದುರ್ಬಲ ಅಭ್ಯರ್ಥಿಗಳಾಗ್ತಾರೆ. ಹಾಗಾಗಿ ಹಾಸನದ ಒಬ್ಬ ವ್ಯಕ್ತಿ ಬಂದು ಇವತ್ತು ಇಲ್ಲಿ ಶಾಸಕರಾಗಿ ಒಂದು ಸ್ಥಾನಮಾನವನ್ನು ಪಡೆದುಕೊಂಡು ಇವತ್ತು ರಾಜಕೀಯವಾಗಿ ಒಂದು ಗಟ್ಟಿ ನೆಲೆಯನ್ನ, ಭದ್ರ ಬುನಾದಿಯನ್ನ ಹಾಕೊಂಡಿರುವಂಥವ್ರು, ಇನ್ನೊಬ್ಬ ಆಕಾಂಕ್ಷೆಯೇ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಬೆಳೆದಿರುವುದಕ್ಕೆ ಅದೇ ಕಾರಣ ಆಗಿರುವಂಥದ್ದು. ಇದನ್ನು ಯಾರು ಪ್ರಶ್ನೆ ಮಾಡುವ ಶಕ್ತಿ ಇದೆ? ಯಾರ್ಯಾರು ಪ್ರಶ್ನೆ ಮಾಡೋ ಲೀಡರ್ಸ್ಗಳು ಇದೇ GVJ ಅವರು ಯಾರೋ ಮಾಡಿದ್ರೆ ಎಲ್ಲರೂ ಲೀಡರ್ಸ್ಗಳೆಲ್ಲ ಹೇಳಿಕೆ ಕೊಡೋರು. ಇವತ್ತು ಯಾರು ಲೀಡರ್ಸ್ಗಳು ಒಬ್ರು ಮಾತಾಡೋದಿಲ್ಲ. ಯಾಕೆಂದ್ರೆ ಅವ್ರ ಕೆಲಸಗಳಾಗಬೇಕಲ್ಲ. ಅವ್ರ ಕೆಲಸಗಳು ಆಗ್ಬೇಕಾದ್ರೆ ಪುನಃ ಅದೇ ಶಾಸಕರ ಹತ್ರ ಹೋಗ್ಬೇಕು. ಏನೇ ಕೆಲಸ ಆಗ್ಬೇಕಾದ್ರೂ ಶಾಸಕರನ್ನ ಅವಲಂಬಿಸಿ ಆಗಲೇಬೇಕಾಗುತ್ತೆ. ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಎಲ್ಲರೂ ಆತ್ಮೀಯವಾಗಿ ಕೂತಾಗ ಚರ್ಚೆ ಮಾಡಿದಾಗ ಹೋಗಬಾರ್ದಿತ್ತು, ಹಿಂಗೆ ಹಾಗೆ ಅಂತೇಳಿ ಒಂದಷ್ಟೇ ಚರ್ಚೆಗಷ್ಟೇ ಇದು ಸೀಮಿತ ಆಗ್ಬೋದು. ಅವ್ರನ್ನ ಯಾರು ಪ್ರಶ್ನೆ ಮಾಡೋಕ್ಕೆ ಇದು ಹೋಗ್ಲಿಕ್ಕೆ ಇಲ್ಲ ಅಂತ ಅನಿಸ್ತದೆ. ಕೊನೆಯದಾಗಿ ಕೇಳಬೇಕು, ಈ ಬೆಳವಣಿಗೆ ಬಗ್ಗೆ ಮಂತರ್ಗೌಡ ಅವರು ಸ್ಪಷ್ಟನೆ ಕೊಡಬೇಕಾದಂಥ ಅಗತ್ಯತೆ ಇದೆಯಾ? ಅಲ್ಲಿ ಇದುವರೆಗೆ ಅವರು ಯಾವುದೇ ವಿದ್ಯಮಾನಗಳ ಬಗ್ಗೆ ಕೊಟ್ಟಿಲ್ಲ. ಬಹುಶಃ ಇದಕ್ಕೂ ಕೊಡ್ಲಿಕ್ಕಿಲ್ಲ. ಬಹುಶಃ ಆದರೆ ಅವರು ಎಲ್ಲವನ್ನ ಅವರು ಸಹ ಗಮನಿಸ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗುವ ಚರ್ಚೆಗಳಿರ್ಬೋದು, ಊರುಗಳಲ್ಲಿ ಆಗುವ ಚರ್ಚೆಗಳಿರ್ಬೋದು, ಪಕ್ಷದ ಆಂತರಿಕವಾಗಿರುವ ಚರ್ಚೆಗಳಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ನಡೆಯುವ ಚರ್ಚೆಗಳಿರ್ಬೋದು, ಮಾಧ್ಯಮದವರ ನಿಲುವುಗಳಿರ್ಬೋದು, ಸಂಘಟನೆಗಳ ನಿಲುವುಗಳಿರ್ಬೋದು, ಪಕ್ಷದ ಮುಖಂಡರುಗಳ ನಿಲುವು, ಎಲ್ಲವನ್ನ ಗಮನಿಸ್ತಾ ಬರ್ತಾರೆ. ಯಾವುದನ್ನು ಅದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಯಾವ್ದು ನೀವು ನೇರವಾಗಿ ಸಿಕ್ಕಿದಾಗ, ಈಗ ನಮ್ಮ ಚರ್ಚೆ ಬಗ್ಗೆ ಎಲ್ಲೂ ಪ್ರತಿಕ್ರಿಯೆ ನಮಗೆ ಸಿಕ್ಕಿದಾಗ ನಮ್ಮನೆ ಏನು ಅದೇನು ಹಿಂಗೆ ಹಾಗೆ ಅಂತ ಮಾತಾಡೋ ಚಾನ್ಸಸ್ ಇದೆ. ಬಿಟ್ರೆ ಸಾರ್ವಜನಿಕವಾಗಿ ಅವರು ಯಾವುದೇ ಪ್ರತಿಕ್ರಿಯೆ ನೀಡುವುದನ್ನು ರೂಢಿಸ್ಕೊಂಡಿಲ್ಲ. ಯಾವುದೇ ವಿದ್ಯಮಾನಗಳ ಬಗ್ಗೆ, ಈಗ ರಾಜ್ಯದ ವಿದ್ಯಮಾನಗಳಾಗಲಿ, ಜಿಲ್ಲೆಯ ರಾಜ್ಯಕ್ಕೆ ವಿದ್ಯಮಾನಗಳಾಗಲಿ, ಯಾವುದೇ ವಿಚಾರಗಳ ಬಗ್ಗೆನೂ ಅವರು ಇದುವರೆಗೂ ಯಾವುದೇ ಹೇಳಿಕೆಗಳನ್ನು ಕೊಟ್ಟದ್ದಿಲ್ಲ. ಬಹುಶಃ ಹಾಗೆಯೇ ಇದರಲ್ಲೂ ಸಹ ಅವರು ಮೌನಕ್ಕೆ ಶರಣಾಗಿ ಯಾವುದೇ ಅಕ್ಷರ ರೂಪ ಕೊಡದೆ, ಇದಕ್ಕೆ ಯಾವುದೇ ಮಾತಿನ ರೂಪ ಕೊಡದೆ ಈ ವಿಚಾರವನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೇ ಅಂತ ಅನಿಸ್ತದೆ. ಒಂದು ದೂರಾಲೋಚನೆ, ಭವಿಷ್ಯದ ಬಗ್ಗೆ ಕನಸಿರುವಂಥ ರಾಜಕಾರಣಿಯ ಟೆಕ್ನಿಕಲ್ ಮೂವ್ ಅಂತ ಹೇಳ್ಬೋದು. ಹೌದು, ಕೆಲವರು ಮಾತಾಡಿ ಸಿಕ್ಕಾಕೊಳ್ತಾರೆ, ಕೆಲವರು ಮಾತಾಡದೇನೆ ಅವರ ನಿಲುವೇ ಗೊತ್ತಾಗೋದಿಲ್ಲ. ಈಗ ನಾವು ಇದಕ್ಕೆ ಈಗ ನೋಡಿ, ಇಲ್ಲಿ ನಾನು ಹೋಗಿದ್ದೀನಿ, ತಪ್ಪೇನಿದೆ ಅಂತ ಕೇಳಿದ್ರೆ ಇಟ್ಕೊಳ್ಳಿ. ತಪ್ಪೇನಿದೆ ಅಂತ ಕೇಳಿದ್ರೆ ಆಗ ಮತ್ತಷ್ಟು ವಿರೋಧ ಮಾಡೋಕ್ಕಾಗ್ತದೆ. ಯಾಕೆ ತಪ್ಪಿದೆ ಅಂತ ಹೇಳಿದ್ರೆ RSS ಕಾರಣ. ನಿಮ್ಮ ರಾಹುಲ್ ಗಾಂಧಿ ವಿರೋಧ ಮಾಡ್ತಿದ್ದಾರೆ, ಕಾಂಗ್ರೆಸ್ನ ಲೀಡರ್ಸ್ಗಳು ವಿರೋಧ ಮಾಡ್ತಿದ್ದಾರೆ, ಕಾಂಗ್ರೆಸ್ ವಿರೋಧ ಮಾಡ್ತಿದೆ, ಕಾಂಗ್ರೆಸ್ ಸಿದ್ಧಾಂತಕ್ಕೆ ವಿರುದ್ಧವಾದ ಸಿದ್ಧಾಂತ RSS ಇದೆ. ಹಾಗಾಗಿ ಇದನ್ನ ಆವಾಗ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಅಲ್ಲ, ನಾನು ಹೋಗಿ ತಪ್ಪು ಅಂತಂದ್ರೆ ಯಾಕೆ ಹೋಗಿದ್ರಿ ಮತ್ತೆ ಅಂತ ಕೇಳ್ತಾರೆ. ಹಾಗಾಗಿ ಅದನ್ನ ಅವು ಮತ್ತೆ ಪರ ವಿರೋಧ ಚರ್ಚೆ ಆಗುತ್ತೆ. ಈಗಾಗಲೇ ಅವರಿಗೆ ಸಹಾನುಭೂತಿ, ಮೃದು ಹಿಂದುತ್ವದ ಕಾರಣಕ್ಕಾಗಿ ಏನು ಬೆಂಬಲ ಸಿಗುತ್ತೆ, ಆ ಬೆಂಬಲ ಇಲ್ಲದಾಗುತ್ತೆ. ಅದಕ್ಕಾಗಿ ಚರ್ಚೆ ಮಾಡೋದಿರೋದೇ ಬೆಸ್ಟ್ ಅಲ್ವಾ ಅವರಿಗೆ? ಅವ್ರವ್ರ ಆ್ಯಂಗಲ್ ಅಷ್ಟೇ. ಅವ್ರವ್ರು ಮಾತಾಡೋರೇನು ಓಟ್ ಆಗ್ತಾರ ಅಂತ ಅವ್ರಿಗೆ ಹೇಳ್ತಾರೆ. ಮಾತಾಡೋರು ಓಟ್ ಆಗ್ತಾರಾ? ಮಾತಾಡ್ತಾರೆ ಅಷ್ಟೇ. ಚುನಾವಣೆ ಅವರಿಗೆ ಒಂದೊಂದು ನಾವು ತಿಳ್ಕೊಳ್ಬೇಕು. ತುಂಬ ಯಂಗ್ಸ್ಟರ್ ಇದ್ದಾರೆ, ಅವರು ಬಹುಶಃ ಕುಟುಂಬದ ರಾಜಕಾರಣದ ಹಿನ್ನೆಲೆಯಲ್ಲಿ ರಕ್ತಗತವಾಗಿ ರಾಜ್ಯಕ್ಕೆ ಬಂದಿರೋಕ್ಕಾಗಿ ಅಥವಾ ತಂದೆಯ ಮನೆಯಲ್ಲೇ ರಾಜ್ಯಕ್ಕೆ ಇರುವ ಕಾರಣಕ್ಕಾಗಿ 3 ಪಕ್ಷದ ಶಾಸಕನಾಗಿ ಗೆದ್ದಂಥ ಅಂದ್ರೆ ಹೆಂಗಿರ್ಬೇಕಾಗುತ್ತೆ? ಯಾವ ಪಕ್ಷಕ್ಕೆ ಹೋದ್ರು ಗೆಲ್ತಾರೆ ಅಂತ ಹೇಳೋದಾದ್ರೆ ಇದು ಸುಲಭದ ಕೆಲಸಗಳಲ್ಲ. ಆವಾಗ ನೀವು ಸಿದ್ಧಾಂತಕ್ಕೆ ಅಂಟಿಕೊಂಡಿರುವ ವ್ಯಕ್ತಿ ಆಗಿದ್ರೆ ಅಥವಾ ಕ್ಷೇತ್ರದ ಮತ್ತವರು ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ರೆ ಆ ಕ್ಷೇತ್ರದಲ್ಲಿ ಆ ರೀತಿಯಾಗಿ ಗೆಲ್ಲೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ರಾಜ್ಯಕ್ಕೂ ಅವರಿಗೆ ರಕ್ತಗತವಾಗಿ ಬಂದಾಗೆ ಕಾಣುತ್ತೆ. ತುಂಬ ಸಣ್ಣ ಪ್ರಾಯದಲ್ಲಿ ಚುನಾವಣಾ ರಾಜ್ಯದ ಬಗ್ಗೆ ಅವರಿಗೆ ಸ್ಪಷ್ಟತೆ ಇದ್ದೇ ಇದೆ. ಯಾಕೆಂದರೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಂತರ ದೊಡ್ಡ ಮಟ್ಟದ ಚುನಾವಣೆ ಅವರಿಗೆ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲೂ ಸಹ ಕೊಡಗಿ ಬಂದಾಗ 1400 ಮತದಲ್ಲಿ ಬಿಜೆಪಿಯವರೇ ಅಂಶದ ಪ್ರಕಾರ 230ರಷ್ಟು ಬಿಜೆಪಿ ಬೆಂಬಲಿತ ಸದಸ್ಯರಿದ್ದರು ಅಂತ ಹೇಳುವುದು. ಬಿಜೆಪಿ ಎಲ್ಲ ಕಡೆ ಅವರು ಗೈನೇ ಮಾಡುವಂಥದ್ದು. 10 ಇದ್ರೆ 15 ಮಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದ ಬಿಜೆಪಿ 1000 ಓಟಿನ ಲೆಕ್ಕಾಚಾರದಲ್ಲಿತ್ತು. ನಮಗೆ 1000 ಓಟ್ ಸಿಗುತ್ತೆ. ಹಾಗಾಗಿ ಮಂತರಗೌಡನವರು ಅವ್ರನ್ನ ಹಾಸನದವರು ಕಾರಣಕ್ಕೆ ಹೊರಗಿನ ಅಭ್ಯರ್ಥಿ ಇದ್ದಾರೆ, ಸ್ಥಳೀಯರು ಅಂತ ಎಲ್ಲ ಪ್ರಚಾರ ಮಾಡಿದರು. ಆಗಿದ್ರೂ ಸಹ ಬಿಜೆಪಿ ಲೆಕ್ಕ ಕೊಟ್ಟಿದ್ದರಲ್ಲಿ 300ಕ್ಕಿಂತ ಹೆಚ್ಚು ಮತವನ್ನು ಬಿಜೆಪಿ ಮತವನ್ನು ಮಂತರಗೌಡ ಅವರು ಎಳೆದಿದ್ದಾರೆ. ಬಿಜೆಪಿ ಕೊಟ್ಟ ಲೆಕ್ಕದಲ್ಲೇ ಲೆಕ್ಕ ತಗೊಂಡ್ರೆ
ಬಿಜೆಪಿಗೆ ಎಷ್ಟು ಬರ್ಬೇಕಂತ ಹೇಳಿದ ಲೆಕ್ಕ ಅದಕ್ಕಿಂತ ಬಿಜೆಪಿ ಬೆಂಬಲಿತ ಮತದಾರನೇ ಅವರು ಸೆಳೆಯುವುದರ ಮೂಲಕ ಆವಾಗನೇ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅವರು ಬಿಜೆಪಿಯ ಭದ್ರಕೋಟೆಗೆ ಬ್ರೇಕ್ ಮಾಡಿದ್ದಾರೆ, ಅದನ್ನ ಒಳಗೆ ಭೇದಿಸಿ ನುಗ್ಗಿದ್ದಾರೆ, ಅದನ್ನ ಸ್ಥಾನ ಕಪ್ಪು ಪಡ್ಕೊಳ್ತಾರೆ ಅಂತ ಹೇಳೋದೇ ಆವಾಗನೇ ಅವರ ನಡೆಯಲ್ಲೇ ಗೊತ್ತಾಗ್ತಿತ್ತು. ಅದರಲ್ಲೂ ನೋಡಿ, ಅಂಕಿಅಂಶದ ಪ್ರಕಾರನೇ ಕಾಂಗ್ರೆಸ್ ಹಿನ್ನಡೆಯಲ್ಲಿ ಇತ್ತು, ಹೆಚ್ಚಿನ ಬೆಂಬಲಿತ ಮೆಂಬರ್ಸ್ಗಳಿರಲಿಲ್ಲ. ಅದು ಇನ್ನೊಂದು ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಮಾಡಿಕೊಂಡು ಬಂದವರು, ಅವರು ಹೊಸ ಮುಖ ಇಲ್ಲಿಗೆ ಬಂದಿರಬೇಕು ಅಂದ್ರೆ ರಿಸ್ಕ್ ಎಷ್ಟಿರುತ್ತೆ ಯೋಚನೆ ಮಾಡಿ. ಹಾಗಾಗಿ ಧೈರ್ಯ ಮಾಡಬೇಕಂದ್ರೆ ಅವರ ಟಾರ್ಗೆಟ್ ಸಹ MLA ಚುನಾವಣೆ ಇದಿರ್ಬೋದು. ಯಾಕಂದ್ರೆ ನಾನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಫೋಕಸ್ ಮಾಡಿ ಕೆಲಸ ಮಾಡಿದ್ರೆ ನನ್ನ ಪರಿಚಯ ಆಗುತ್ತೆ, ಜನರಿಗೆ ರೀಚ್ ಆಗುತ್ತೆ. ಈಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ಇವರೆಲ್ಲ ಮೆಂಬರ್ಸ್ಗಳು ಏನಿದ್ದಾರೆ ಇವರೆಲ್ಲ ಸ್ಥಳೀಯವಾಗಿ ಲೀಡರ್ಸ್ಗಳೇ ಇರ್ತಾರೆ. ಒಂದು ಸ್ಥಳೀಯವಾಗಿ ಪಕ್ಷದ ಮುಖಂಡರುಗಳಾಗಿ ಇರ್ತಾರೆ, ಅಥವಾ ಪಕ್ಷದ ಸ್ಥಾನಮಾನ ಪಡ್ಕೊಂಡೇ ಇರ್ತಾರೆ, ಅಥವಾ ಮುಂದೆ ಪಡೆಯೋರು ಇರ್ತಾರೆ. ಬಹುತೇಕ ಅಂತವರೇ ಈ ಗ್ರಾಮ ಪಂಚಾಯತ್ ಇರೋದು ಎಲ್ಲೋ ಪಕ್ಷವನ್ನು ನಿಯಂತ್ರಿಸುವಂತವರೇ ಬಹುತೇಕ ಬರ್ತಾರೆ. ಮೀಸಲಾತಿ ಕಾರಣಕ್ಕಾಗಿ ಸ್ಪರ್ಧೆ ಮಾಡಕ್ಕೆ ಸಾಧ್ಯ ಆಗದೆ ಅವರು ಹೊರತುಪಡಿಸಿ ಉಳಿದರಲ್ಲೂ ಪಕ್ಷದ ಪ್ರಮುಖ ಸ್ಥಾನದಲ್ಲಿ ಇರ್ತಾರೆ. ಅವರನ್ನೇ ನಿಯಂತ್ರಣ ತೆಗೆದುಕೊಂಡ್ರೆ ಮುಂದೆ ಚುನಾವಣೆ ಗೆಲ್ಲುವುದು ಸುಲಭ ಅಂತ ಹೇಳುವಂತ ಲೆಕ್ಕಾಚಾರವನ್ನು ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರು ಚುನಾವಣಾ ರಾಜಕೀಯದಲ್ಲಿ ಬಹಳ ನೈಪುಣ್ಯವನ್ನ ಸಾಧಿಸಿದ ಹಾಗೆ ಕಾಣುತ್ತೆ. ಬಹುಶಃ ಅವರು ಇಲ್ಲಿ ಸ್ಪರ್ಧೆಗೆ ಬಂದಾಗನೂ ಸಹ ಅಪ್ಪಚ್ಚು ರಂಜನ್ ಅವರ ಸೋಲಿಸ್ತಾರೆ ಅಂತ ಹೇಳುವ ಯೋಚನೆಗಳು ಯಾರಿಗೂ ಇರಲಿಲ್ಲ. ಪ್ರಬಲವಾದಂಥ ಸ್ಪರ್ಧೆ ಕೊಡಬಹುದು ಅಂತಲೇ ಬಹುತೇಕ ಯೋಚನೆ ಮಾಡಿದ್ರು. ಕಾಂಗ್ರೆಸ್ ಅವರಿಗೂ ಸಹ ಅದುವೇ ನಿಲುವಿದ್ದಿರ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಏನಾಗ್ತದೆ, ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟರೆ ಇನ್ನು 4-5 ಜನ ಕಾಂಗ್ರೆಸ್ ಅವರು ಅವ್ರ ಕಾಲು ಎಳೆಯೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಅವ್ರ ಬಗ್ಗೆ ನೆಗೆಟಿವ್ ಹೇಳೋದು, ಅವ್ರು ಸರಿಯಿಲ್ಲ ಅಂತ ಹೇಳಿ ಊರಿಡಿ ಹೇಳ್ತಾ ಬರೋದು, ಅವರಿಗೆ ತೊಂದರೆ ಮಾಡೋದು, ಈ ಲೀಡರ್ಸ್ಗಳನ್ನ ಸರಿ ಮಾಡುವವರಿಗೆ ಸುಸ್ತಾಗುವಂಥದ್ದು. ಆದರೆ ಯಾವುದೇ ನಾಯಕರು ಅಪಸ್ವರ ಎತ್ತದ ರೀತಿಯಲ್ಲಿ ಅವರು ಎಲ್ಲರನ್ನ ನಿಯಂತ್ರಿಸಿದರು. ಎಲ್ಲ ಮಾತುಗಾರಿಕೆ ಮೂಲಕ, ನಡವಳಿಕೆ ಮೂಲಕ, ತನ್ನ ವ್ಯವಹಾರದ ಮೂಲಕ ಎಲ್ಲರೂ ನಾಯಕರು ಯಾರು ಇವರನ್ನ ಎಲ್ಲರೂ ಸ್ವೀಕಾರ ಮಾಡುವ ರೀತಿಯಲ್ಲಿ ಅದನ್ನ ಮಾಡಿದ್ರು. ಈಗ ಜಿವಿಜುನೇ ಕ್ಯಾಂಡಿಡೇಟ್ ಆದಾಗೆಲ್ಲ ಅವರಿಗೆ ವಿರೋಧ, ಜಿವಿಜುನು ಹಂಗೆ ಮಾಡ್ತಿದ್ರು. ಈಗ ಚಂದ್ರಕಲಾ ಕ್ಯಾಂಡಿಡೇಟ್ ಆದಾಗ ಅವರು ವಿರುದ್ಧ ನಿಲ್ಲೋದು, ಚಂದ್ರಕಲಾ ಅವರು ಅವರ ವಿರುದ್ಧ ನಿಲ್ಲೋದು, ಇವರು ಅವರ ವಿರುದ್ಧ ನಿಲ್ಲೋದು, ಅವ್ರು ಇವ್ರನ್ನ ಸೋಲಿಸಬೇಕು, ಇವ್ರು ಅವ್ರನ್ನ ಸೋಲಿಸಬೇಕು ಅಂತಾನೆ ರಾಜಕೀಯ ಮಾಡ್ತಾ ಸುದೀರ್ಘ ಅವಧಿಗೆ ರಾಜಕೀಯ ಮಾಡಿ ಸ್ಪರ್ಧೆಯನ್ನು ಸೋಲಿಸೋಕ್ಕಿಂತ ಅವರವರನ್ನ ಸೋಲಿಸಿ ಅವ್ರ ಪಕ್ಷದವರೇ ಸೋಲಿಸೋದು ಬಹಳ ಖುಷಿ ಅವರಿಗೆ. ಅದು ಮುಖ್ಯ. ಬೇರೆ ಯಾರಾದ್ರೂ ಪರವಾಗಿ ನಮ್ಮ ಅವರು ಸೋತ ನಂತರ ಬಿಜೆಪಿ ಗೆದ್ದ ನಂತರ ಅವ್ರ ಬಗ್ಗೆ ಬೈತಾ ಇರೋದು, ಬಿಜೆಪಿ ಶಾಸಕರನ್ನ ಬೈತಾ ಇರೋದು, ಅವ್ರ ಕೆಲಸ ಮಾಡೋದು, ಅದು ಮಾಡೋದು, ಸ್ವಪಕ್ಷದವ್ರನ್ನ ಸೋಲಿಸಿ ಅನ್ಯ ಪಕ್ಷದವ್ರನ್ನ ಅವ್ರನ್ನ ನೆಕ್ಸ್ಟ್ ಟೀಕೆ ಮಾಡೋದು, 5 ವರ್ಷ ಟೀಕೆ ಮಾಡೋದು, ಚುನಾವಣೆ ಸಂದರ್ಭದಲ್ಲಿ ಅವ್ರ ಗೆಲುವಿಗೆ ಪರೋಕ್ಷವಾಗಿ ಬೇರೆ ರೀತಿಯಲ್ಲಿ ಸಹಕಾರ ಮಾಡೋದು. ಅದನ್ನೆಲ್ಲ ನಿಭಾಯಿಸಿರುವಂಥದ್ದು ನಿಜವಾಗ್ಲೂ ಒಂದು ತಂತ್ರಗಾರಿಕೆ ಇರುವಂಥ ರಾಜಕಾರಣಿ ಒಂದು ಅನಿಸ್ತದೆ. ಓಕೆ, ಒಂದು ಸಣ್ಣ ಬೆಳವಣಿಗೆ ಇಟ್ಕೊಂಡು ಬೇರೆ ಬೇರೆ ಆಯಾಮದಲ್ಲಿ ಮಾತಾಡಿದ್ವಿ. ಥ್ಯಾಂಕ್ ಯು ಈ ಚರ್ಚೆಯಲ್ಲಿ ಪಾಲ್ಗೊಂಡು. ಧನ್ಯವಾದ ಸ್ನೇಹಿತರೆ. ಮಂಥರ್ಗೌಡ ಅವರು ಕುಶಾಲನಗರದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಹೋಗಿ ಕೈ ಕುಲ್ಕಿದ್ರು, ಶಾಲ್ ಹಾಕೊಂಡ್ರು, ಕಾಲಿಗೆ ನಮಸ್ಕರಿಸಿದ್ರು. ಅದಾದ ನಂತರ ಬೇರೆ ಬೇರೆ ಚರ್ಚೆ ನಡೀತು. ಆ ಬಗ್ಗೆ ನಾವು ಕೂಡ ಮಾತಾಡಿದ್ವಿ. ಮುಂದೆಯೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಹಜವಾಗಿ ಶಾಸಕರಿಗೆ ಸಂಘಟಕರು ಆಹ್ವಾನವನ್ನು ಕೊಟ್ಟಿರ್ತಾರೆ. ಈಗ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಕ್ಕೆ ಎಷ್ಟು ಮಟ್ಟಿಗೆ ಚರ್ಚೆ ಆಗಿದ್ದ ಕಾರಣಕ್ಕಾಗಿ ಮುಂದಿನ ಕಾರ್ಯಕ್ರಮಗಳಿಗೆ ಹೋಗ್ತಾರಾ, ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿಕ್ಕಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಎಲ್ರಿಗೂ ಪ್ರೀತಿಯ ವಂದನೆಗಳು. ಕ್ಷೇಮವಾಗಿರಿ. ಧನ್ಯವಾದ.